ಹೇಳ್ತಾನೆ, ಭಾನುವಾರ ನಾವೆಲ್ಲಿರಬೇಕು? ದೇವ ಮಂದಿರದಲ್ಲಿ ಇರಬೇಕು. ಅದಕ್ಕೆ ಬೈಬಲಲ್ಲಿ ನಾವು ನೋಡುತ್ತೇವೆ, ದಿನಕ್ಕೆ ಸ್ತೋತ್ರವಾಗಲಿ, ಜ್ಞಾನೋಕ್ತಿ ಪುಸ್ತಕದ 20ನೇ ಅಧ್ಯಾಯದ 27ನೇ ಅದ್ಭುತವಾದಂಥ ಒಂದು ವಚನವನ್ನು ಇವತ್ತು ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ಲಿಕ್ಕಿದ್ದೇವೆ. ಜ್ಞಾನೋಕ್ತಿ ಪುಸ್ತಕ, ಬೈಬಲನ್ನು ಓದುವಂಥವರು ಮೈಕ್ ತೆಗೆದುಕೊಂಡು ಬಲವಾಗಿ ದೇವರ ಸನ್ನಿಧಾನದಲ್ಲಿ ಎಲ್ಲರೂ ಕೇಳುವ ಹಾಗೆ ಓದ್ರಿ. ಮನುಷ್ಯನ ಆತ್ಮವು ಯೆಹೋವನ ದೀಪವಾಗಿದೆ. ಯೆಹೋವನ ದೀಪವಾಗಿದೆ. ಎಲ್ಲರೂ ಗಟ್ಟಿಯಾಗಿ ಹೇಳೋಣವ. ಇನ್ನೊಂದು ಸಾರಿ ಕೇಳ್ಬೋದಾ? ದನಕ್ಕೆ ಮಹಿಮೆ ಉಂಟಾಗಲಿ. ಈಗ ಬೈಬಲನ್ನು ಬಿಟ್ಟು ನನ್ನನ್ನು ನೋಡ್ರಿ. ಮನುಷ್ಯನ ಆತ್ಮ ಯಾರಿಗೆ ದೀಪವಾಗಿದೆ? ಎಷ್ಟು ಅದ್ಭುತವಾದಂಥ ವಚನ ಇದೆ, ಎಷ್ಟು ಮಹಿಮೆಯಾದಂಥ ವಚನ. ನಿನ್ನ ಆತ್ಮ ದೇವರಿಗೆ ದೀಪವಾಗಿದೆ ಅಂದರೆ ಆ ದೀಪದ ಬೆಲೆ, ಆ ಆತ್ಮದ ಬೆಲೆ, ನಿನ್ನ ಬೆಲೆ ನಿನಗೆ ಗೊತ್ತಿರಲ್ಲ. ಅನೇಕ ಸಾರಿ ನಾನು ಯಾರು ಅನ್ನೋದನ್ನು ನಾನು ಅನೇಕ ಸಂದರ್ಭಗಳಲ್ಲಿ ನಾನು ಮರೆತು ಬಿಡ್ತೇನೆ. ನನ್ನ ಒಳಗಡೆ ವಾಸ ಮಾಡುವಂಥ ಈ ಆತ್ಮ, ಪ್ರಾಣ, ಶರೀರ ಮೂರು ಇದ್ದಾವೆ. ಇದರಲ್ಲಿ ಪ್ರತ್ಯೇಕವಾದದ್ದು ದೇವರಿಗೆ ಪ್ರತ್ಯೇಕಿಸಲ್ಪಟ್ಟಂತಹ ಒಂದು ಕ್ರಿಯೆ ಇದೆ, ಅದು ಆತ್ಮ. ಆ ಆತ್ಮ ಯಾರಿಗೆ ದೀಪವಾಗಿದೆ? ಆ ದೇವಾದಿ ದೇವನಿಗೆ ದೀಪವಾಗಿರುವಂಥದ್ದಾಗಿದೆ. ದೇವಾದಿ ದೇವನಿಗೆ ದೀಪವಾಗಿರುವಂಥದ್ದಾಗಿದೆ. ಯಾವತ್ತೂ ಯಾವ ಮಾನವನ ಜೀವಿತದಲ್ಲಿ ದೀಪ ಆರಿ ಹೋದ್ರೆ ಅವನಿಗೆ ಸತ್ತ ಅಂತ ಹೆಸರು, ಹೆಣ ಅಂತ ಹೆಸರು. ಆ ದೀಪ ಆರಿ ಹೋಗದ ರೀತಿನಲ್ಲಿ ಈ ಭೂಲೋಕದ ಯಾತ್ರೆಯಲ್ಲಿ ಆ ದೀಪ ಯಾವಾಗಲೂ ಹೊತ್ತಿ ಉರಿಯುವ ಹಾಗೆ ನೋಡಿಕೊಳ್ಳಬೇಕು. ಆತ್ಮಿಕತೆಯಲ್ಲಿ ಉಳ್ಳಂತ ಆತ್ಮಿಕ ದೇವಜನರು ಆ ದೀಪ ಉರಿಯುವುದು ಮಾತ್ರವಲ್ಲ, ಆ ದೀಪ ಯಾವಾಗಲೂ ಪ್ರಜ್ವಲಿಸುತ್ತಾ ಇರುವ ಹಾಗೆ ನೋಡಿಕೊಳ್ಳಬೇಕು. ಯೇಸು ಸ್ವಾಮಿ ದೀಕ್ಷಾಸ್ನಾನ ಕೊಡುವಂತ ಯೋಹಾನನನ್ನ ಕುರಿತು ಒಂದು ಮಾತನ್ನ ಹೇಳ್ತಾರೆ. ಈತನು ಯಾವಾಗಲೂ ಹೊತ್ತಿ ಉರಿಯುತ್ತಿರುವಂತ ದೀಪ, ಪ್ರಜ್ವಲಿಸುವಂತ ದೀಪ, ಈತನು ಯಾವಾಗಲೂ ಪ್ರಕಾಶಿಸುವ ದೀಪ ಎಂಬುದಾಗಿ ಯೇಸು ಸ್ವಾಮಿ ಯಾರ ವಿಷಯದಲ್ಲಿ ಸಾಕ್ಷಿ ಕೊಡ್ತಾರೆ? ಯೋಹಾನನ ವಿಷಯದಲ್ಲಿ ಸಾಕ್ಷಿ ಕೊಡ್ತಾರೆ. ಯೋಹಾನನ ವಿಷಯದಲ್ಲಿ ಸಾಕ್ಷಿ ಕೊಡ್ತಾರೆ. ದೇವ ಮಕ್ಕಳೇ, ಕರ್ತನ ಸನ್ನಿಧಾನದಲ್ಲಿ ಅನೇಕ ವೇಳೆಗಳಲ್ಲಿ ದೀಪ ಆರಿ ಹೋದ್ರೆ ಏನಾಗುತ್ತೆ? ಏನಾಗತ್ರಿ? ಕತ್ತಲೆ ಆಗತ್ತೆ. ದೀಪ ಆರಿ ಹೋದ್ರೆ ಏನಾಗುತ್ತೆ? ಹಳೆ ಒಡಂಬಡಿಕೆ ಕಾಲದಲ್ಲಿ ದೇವದರ್ಶನ ಗುಡಾರದಲ್ಲಿ ದೇವರ ಸಮ್ಮುಖದಲ್ಲಿ ಉರಿತಿದ್ದಂಥ ದೀಪ ಅದು ಯಾವಾಗಲೂ ಉರಿತಾ ಇರಬೇಕಿತ್ತಂತೆ. ಯಾರ ಮುಂಭಾಗದಲ್ಲಿ? ದೇವರ ಸಾನ್ನಿಧ್ಯಾನದಲ್ಲಿ. ಇಲ್ಲಿದೆ ನೋಡ್ರಿ, ಆ ದೀಪನ ಅಲ್ಲಿಟ್ಟಿದ್ದಾರೆ. ದನಕ್ಕೆ ಸ್ತೋತ್ರ. ಆ 7 ದೀಪಗಳು, 7 ಕಣ್ಣುಳ್ಳವನು, ಆ ದೀಪಗಳು ಯಾವಾಗಲೂ ಉರಿತಾ ಇತ್ತಂತೆ. ರಾತ್ರಿ ವೇಳೆ ಸಂಜೆ ಆದ ತಕ್ಷಣವೇ ಯಾಚಕನು ಬಂದು ಆ ದೀಪಗಳನ್ನು ಹತ್ತಿಸ್ತಾ ಇದ್ದನಂತೆ. ಅದು ಉರಿಯುತ್ತಲೇ ಇರಬೇಕಾಗಿತ್ತು. ಉದಯ ಕಾಲದಲ್ಲಿ ಸೂರ್ಯ ಪ್ರಕಟವಾಗುವ ತನಕ ಆ ದೀಪ ಉರಿಬೇಕಾಗಿತ್ತು. ಮತ್ತೆ ಪ್ರತಿದಿನ ರಾತ್ರಿ ಕತ್ತರಿಯನ್ನು ತೆಗೆದುಕೊಂಡು, ಕೈನಲ್ಲಿ ಸದಾ ಅದನ್ನು ಮುಟ್ಟಲ್ಲ, ಕತ್ತರಿಯನ್ನು ತೆಗೆದುಕೊಂಡು ಆ ದೀಪದ ತುದಿಯನ್ನು, ಅದರಲ್ಲಿರುವಂತಹ ಹತ್ತಿಯ ತುದಿಯನ್ನು ಕಟ್ ಮಾಡಿ ಮತ್ತೆ ದೀಪವನ್ನು ಹತ್ತಿಸ್ಬೇಕಾಗಿತ್ತಂತೆ ದೇವ ಮಂದಿರದಲ್ಲಿ. ದೇವಕ್ಕೆ ಸ್ತೋತ್ರವಾಗಲಿ. ಈಗ ನಮಗೇನೋ 24x7 ಎಲೆಕ್ಟ್ರಿಕಲ್ ಸಿಟಿ ಇದೆ, ಆದರೆ ನಮ್ಮ ಕಾಲದಲ್ಲಿ ಕರೆಂಟೇ ಇರಲಿಲ್ಲ. ನಾವು ಬದುಕುವಂಥ ಮನೆಗಳಲ್ಲಿ, ನಾವು ಇರುವಂಥ ಊರುಗಳಲ್ಲಿ ಕರೆಂಟೇ ಇರಲಿಲ್ಲ. ಏನು ಹಚ್ತಾ ಇದ್ದೀವಿ ಅವಾಗ?
ಕರೆಕ್ಟಾಗಿ ಹೇಳ್ತಾರೆ ನೋಡ್ರಿ. ಯಾವ ದೀಪ? ಸೀಮೆಎಣ್ಣೆ ದೀಪ. ದೀಪನ ಹಗಲತ್ತಲ್ಲಿ ಹಚ್ಚುತ್ತಾ ಇದ್ವಾ, ರಾತ್ರಿಯಲ್ಲಿ ಹಚ್ಚುತ್ತಾ ಇದ್ವಾ? ರಾತ್ರಿಯಲ್ಲಿ ಹಚ್ಚುತ್ತಾ ಇದ್ವಿ. ಯಾಕೆ ಹಚ್ಚುತ್ತಾ ಇದ್ವಿ? ಬೆಳಕು ಕಾಣುವುದಕ್ಕೋಸ್ಕರವಾಗಿ. ಒಬ್ಬ ಮನುಷ್ಯನ ಆತ್ಮ ದೇವರಿಗೆ ದೀಪವಾಗಿರುವಂಥದ್ದಾಗಿದೆ. ಒಂದು ವೇಳೆ ಆ ದೀಪ ಉರಿಯದೆ ಹೋದರೆ ಅವನ ಆತ್ಮ ಎಲ್ಲಿ ಓಡಾಡ್ತಾ ಇರ್ತದೆ? ಎಲ್ಲಿ? ಚಪ್ಪಾಳೆ ತಟ್ಕೊಳ್ಳಿ, ಬಹಳ ಚೆನ್ನಾಗಿ ಮಾತಾಡ್ತೀರ. ಅದೆಲ್ಲಕ್ಕೆ ಸ್ತೋತ್ರವಾಗಿ. ಎಲ್ಲಿ ಓಡಾಡ್ತಿರ್ತದೆ? ಕತ್ತಲೆಯಲ್ಲಿ ಓಡಾಡ್ತಾ ಇರ್ತದೆ. ಆತ್ಮೀಯ ದೇವಶ್ರೇ, ಈ ಲೋಕ ಎನ್ನುವಂಥ ಕತ್ತಲೆಯಲ್ಲಿ ಇವತ್ತು ನಾವು ಬದುಕಿದ್ದೇವೆ. ಸೂರ್ಯನ ಬೆಳಕಿರಬಹುದು, ಚಂದ್ರನ ಬೆಳಕಿರಬಹುದು, ದೊಡ್ಡ ದೊಡ್ಡದಾಗಿರುವಂತಹ ಫೆಡ್ ಲೈಟ್ಗಳನ್ನು ರಸ್ತೆಗಳಲ್ಲಿ, ಸ್ಟ್ರೀಟ್ಗಳಲ್ಲಿ ಹಾಕಿಕೊಂಡಿರಬಹುದು. ಆದರೆ ಈ ಲೋಕ ಕತ್ತಲೆಯಿಂದ ಆವರಿಸಿರುವಂಥ ಲೋಕವಾಗಿರುವಂಥದ್ದಾಗಿದೆ. ಈ ಲೋಕದಲ್ಲಿರುವಂಥ ಸೂರ್ಯನ ಬೆಳಕಾಗಲಿ, ಚಂದ್ರನ ಬೆಳಕಾಗಲಿ, ಫೆಡ್ ಲೈಟ್ಗಳ ಬೆಳಕಾಗಲಿ ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸೋದಿಲ್ಲ. ಯಾಕೆಂದರೆ ಪಾಪ ಎನ್ನುವಂಥ ಅಂಧಕಾರದ ಇರುಳು ಹಗಲು ಮತ್ತು ರಾತ್ರಿ ಈ ಲೋಕವನ್ನ ಆಳ್ವಿಕೆ ಮಾಡ್ತಾ ಇದೆ. ಎಲ್ಲಿ ಹೋದರೂ ಪಾಪ ತುಂಬಿ ತುಳುಕಿ ಅಟ್ಟಹಾಸ ಮೆರಿತಾ ಇದೆ. ನೀವು ರೈಲ್ವೆ ಸ್ಟೇಷನ್ಗೆ ಹೋದ್ರೆ ನಿಮ್ಮ ಕಣ್ಣುಗಳು ಎಲ್ಲೆಲ್ಲೋ ಯಾವ ವಿಧವಾದಂಥ ಸ್ಥಳಗಳಲ್ಲಿ ಹೋಗ್ಬೇಕು ಅಲ್ಲೆಲ್ಲ ಓಡಾಡ್ತದೆ. ಬಸ್ ಸ್ಟಾಪ್ಗಳಿಗೆ ಹೋದ್ರೆ, ಸ್ಟ್ರೀಟ್ಗಳಲ್ಲಿ ಹೋದ್ರೆ, ಒಂದು 10 ಜನ ಯಾವುದಾದ್ರೂ ಒಂದು ಮೀಟಿಂಗ್ಸ್ನಲ್ಲಿ ಜಾಯಿನ್ ಆದರೆ, ಪ್ರತ್ಯೇಕವಾಗಿ ಯಾವುದಾದ್ರೂ ಒಂದು ಫಂಕ್ಷನ್ ಹಾಲಲ್ಲಿ ಕೂತ್ಕೊಂಡ್ರೆ ನಮ್ಮ ಕಣ್ಣುಗಳು, ನಮ್ಮ ಮನಸ್ಸು, ನಮ್ಮ ಆಲೋಚನೆಗಳು ಒಳ್ಳೆಯದಾಗಿರ್ತದ? ಇಲ್ಲ. ಕೆಟ್ಟದ್ದೇ ಆಲೋಚನೆ, ಕೆಟ್ಟದ್ದೇ ಕ್ರಿಯೆ, ಕೆಟ್ಟ ಕಾರ್ಯಗಳ ಮೇಲೆ ನಮ್ಮ ಆಸಕ್ತಿ, ಕೆಟ್ಟದಾದಂತಹ ಒಂದು ಕತ್ತಲೆಯ ಒಂದು ಸ್ಥಳ. ದಿನಕ್ಕೆ ಸ್ತೋತ್ರವಾಗಲಿ, ಈ ಲೋಕವೆಲ್ಲ ಆವರಿಸಿದೆ. ಆದರೆ ದೇವರ ಆತ್ಮ ನಮ್ಮ ಒಳಗಡೆ ಇಟ್ಟಿದ್ದಾನೆ. ಅದು ಮನುಷ್ಯನ ಆತ್ಮವಾಗಿ ಮಾರ್ಪಟ್ಟಿದೆ. ಆ ಆತ್ಮ ದೇವರಿಗೆ ದೀಪವಾಗಿರುವಂಥದ್ದಾಗಿದೆ. ಆ ದೀಪದ ಬೆಳಕಿನಲ್ಲಿಯೇ ನಾವು ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಸೆಕೆಂಡ್ ನಾವು ಎಚ್ಚರಿಕೆಯಿಂದ ಇರಬೇಕು. ಬೈಬಲಲ್ಲಿ ನಾವು ನೋಡುವಂತವರಾಗಿದೆ. ಅಪೊಸ್ತಲ ಕೃತ್ಯ 20ನೇ ಅಧ್ಯಾಯದ 7ನೇ ವಚನ. ದನಕ್ಕೆ ಸ್ತೋತ್ರವಾಗಲಿ. ಆ ಪರಿಶುದ್ಧವಾದಂಥ ದೀಪಕ್ಕೆ, ಆ ಪರಿಶುದ್ಧವಾದಂಥ ದೀಪ ಯಾವಾಗಲೂ ಒತ್ತು ಉರಿಯಬೇಕಂದ್ರೆ, ಮನುಷ್ಯನ ಆತ್ಮ ದೇವರಿಗೆ ಯಾವಾಗಲೂ ದೀಪವಾಗಿ ಆತನಿಗೆ ಪ್ರಜ್ವಲಿಸಬೇಕಂದ್ರೆ ಈ ವಚನ ನಾವು ಓದ್ರಿ. ದನಕ್ಕೆ ಸ್ತೋತ್ರವಾಗಿ. ಅಪೊಸ್ತಲ ಕೃತ್ಯ 20ನೇ ಅಧ್ಯಾಯದ 7ನೇ ವಚನ. ಸ್ತೋತ್ರಂ. ವಾರದ ಮೊದಲನೆಯ ದಿವಸದಲ್ಲಿ, ಅಂದ್ರೆ ಯಾವ ದಿವಸ ಅದು? ಭಾನುವಾರದ ದಿವಸ. ಯಾರ ದಿವಸ? ಭಾನುವಾರ. ವಾರದ ಮೊದಲನೇ ದಿವಸ ಅಂದ್ರೆ ಯಾವ ದಿವಸ? ವಾರದ ಮೊದಲನೇ ದಿವಸ ನಾವು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದಾಗ ಮರುದಿನ ಹೊರಡಬೇಕೆಂದಿದ್ದ. ಸಾಕು. ದನಕ್ಕೆ ಸ್ತೋತ್ರವಾಗಲಿ. ಆತ್ಮೀಯ ದೇವಶ್ರೇ, ಇದು ಬಹಳ ಒಂದು ಉನ್ನತವಾದಂಥ ಸಂದರ್ಭ ಇದಾಗಿರ್ತದೆ. ಎಚ್ಚರವಾಗಿ ಕೇಳ್ರಿ. ಈ ಸಂಗತಿಯನ್ನ ಅಪೊಸ್ತಲ ಪೌಲನು ಮಾತನಾಡುತ್ತಿರುವಂತಹ ಸಂದರ್ಭದಲ್ಲಿ 3 ಅಂತಸ್ತುಗಳ ಮೇಲೆ ಕೂತುಕೊಂಡು ಈ ಸಂಗತಿಯನ್ನ ಮಾತನಾಡುತ್ತಾ ಇದ್ದಾನೆ. ಯಾವ ದಿನ ಮಾತನಾಡ್ತಾ ಇದ್ದಾನೆ? ವಾರದ ಮೊದಲನೇ ದಿನ, ಭಾನುವಾರದ ದಿನ ಮಾತನಾಡ್ತಾ ಇದ್ದಾನೆ. ಆ ಮೇಲಂತಸ್ತಿನಲ್ಲಿ ಅನೇಕ ಆತ್ಮಗಳು ಅವತ್ತು ಆರಾಧನೆಗೆ ಕೂಡಿಕೊಂಡು ಬಂದಿರುವಂತಹ ಸಂದರ್ಭವಾಗಿರುವಂಥದ್ದಾಗಿದೆ. ದನಕ್ಕೆ ಸ್ತೋತ್ರವಾಗಲಿ. ಆ ಆತ್ಮಗಳಿಗೆ ಆದರಣೆಯ ಪರಲೋಕದ ಅದ್ಭುತವಾದಂತಹ ಶುಭವಾರ್ತೆಯನ್ನು ಅಪೊಸ್ತಲ ಪೌಲನು ಅಲ್ಲಿ ಪ್ರಕಟಪಡಿಸ್ತಾ ಇದ್ದಾನೆ. ಇವತ್ತು ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೇನೆ. ವಾರದ ಮೊದಲನೇ ದಿನ ನಾವು ಎಲ್ಲಿರಬೇಕು? ಹೋದ ವಾರ ಎಲ್ಲಿದ್ರಿ? ಅಚ್ಚೆ ವಾರ ಎಲ್ಲಿದ್ರಿ? ಹೋದ್ ಕಮ್ಯುನಿನ್ ಸರ್ವಿಸಿಗೆ ಬಂದವರು ಎಷ್ಟು ಜನ? ಈ ಕಮ್ಯುನಿನ್ ಸರ್ವಿಸಿಗೆ ಬಂದವರು ಎಷ್ಟು ಜನ? ನನ್ನನ್ನು ಗಮನಿಸಿ ಪ್ರೀತಿಯುಳ್ಳ ದೇವಶ್ರೇ, ನಿಮ್ಮನ್ನು ಯಾರಿಗೂ ಹರ್ಟ್ ಮಾಡ್ತಾ ಇಲ್ಲ. ಈ ಪ್ರಪಂಚದಲ್ಲಿ ನಮ್ಮನ್ನು ಸುರಕ್ಷಿತವಾಗಿ ಇರಿಸುವಂಥ ಸ್ಥಳ, ನಮ್ಮನ್ನು
ಕಾಯುವಂಥ, ರಕ್ಷಣೆ ಕೊಡುವಂಥ, ಬಲಪಡಿಸುವಂಥ, ನಮ್ಮ ಜೀವಿತದಲ್ಲಿ ಆತ್ಮಿಕವಾಗಿ ವೃದ್ಧಿಯಾಗೋದಕ್ಕೆ ಬೇಕಾದಂಥ ಈ ಪ್ರಪಂಚದ ಎಲ್ಲ ಆಶೀರ್ವಾದಗಳನ್ನು ಪಡೆದುಕೊಳ್ಳುವಂಥ ಸ್ಥಳ ಈ ಪ್ರಪಂಚದಲ್ಲಿ ಯಾವುದು, ಎಲ್ಲೂ, ಯಾವ ಸ್ಥಳದಲ್ಲೂ ಇಲ್ಲ. ನೀವು ಎಲ್ಲಿ ಹುಡುಕಿದ್ರೂ ಸಿಗೋದಿಲ್ಲ. ನಿನ್ನ ಬದುಕಿನಲ್ಲಿ ಬಹಳ ಸುರಕ್ಷಿತವಾದಂಥ ಸ್ಥಳ ಯಾವುದು ಅಂದರೆ ಅದು ದೇವರ ಸನ್ನಿಧಾನ ಮಾತ್ರ. ಗಟ್ಟಿಯಾಗಿ ಹೇಳೋಣ ಹಲ್ಲೆಲೂಯ. ಯಾವುದು ಸುರಕ್ಷಿತವಾದ ಸ್ಥಳ? ದೇವ ಮಂದಿರ, ದೇವರ ಆರಾಧನೆ. ದೇವರ ಸನ್ನಿಧಾನ ಮಾತ್ರ ಸುರಕ್ಷಿತವಾದಂಥ ಸ್ಥಳ. ನಮ್ಮ ಆತ್ಮ ಬೆಳಗುವಂಥ ಸ್ಥಳ, ಅದಕ್ಕೆ ಬೇಕಾದಂಥ ಎಣ್ಣೆ, ಅದಕ್ಕೆ ಬೇಕಾದಂಥ ಪಾತ್ರೆ, ಅದಕ್ಕೆ ಬೇಕಾದಂಥ ಬೆಂಕಿ ಇರುವಂಥ ಸ್ಥಳ ಯಾವುದು ಗೊತ್ತಾ? ದೇವ ಮಂದಿರ. ದೇವ ಮಂದಿರ, ದೇವರ ಸನ್ನಿಧಾನ. ದೇನಾಕ್ಕೆ ಸ್ತೋತ್ರವಾಗಲಿ. ಅನೇಕರು ಇವತ್ತು ಅಂಥ ಸುರಕ್ಷಿತವಾದಂಥ ಸ್ಥಳವನ್ನು ಬಿಟ್ಟು ಕತ್ತಲೆಯ ಲೋಕದಲ್ಲಿ ವಾಸ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಸೈತಾನನು ಈ ಪವಿತ್ರವಾದಂಥ ಸುರಕ್ಷಿತವಾದಂಥ ಸ್ಥಳಕ್ಕೆ ಜನರನ್ನ ಬರೋದಕ್ಕೆ ಆತನು ಬಿಡೋದಿಲ್ಲ ರೀ. ಆತನು ನಮ್ಮನ್ನ ಈ ಪರಿಶುದ್ಧವಾದ ಸ್ಥಳಕ್ಕೆ ಬರೋದಕ್ಕೆ ಬಿಡೋದಿಲ್ಲ. ಇಲ್ಲಿ ದೇವರ ಮಹಿಮೆ ಇದೆ, ಇಲ್ಲಿ ದೇವರ ಪ್ರಭಾವ ಇದೆ, ಇಲ್ಲಿ ದೇವರ ಬೆಳಕಿದೆ, ದೇವರ ಪ್ರಸನ್ನತೆ ಇದೆ. ಈ ಕರ್ನಾಟಕದಲ್ಲಿಯೇ ಕೇಳಲಾರದಂತ ಶುಭವಾರ್ತೆಯ ಗುಣಾರ್ಥಗಳು ದೇವ ಮಂದಿರದಲ್ಲಿದೆ. ಈ ಮಂದಿರದಲ್ಲಿ ಬರೋದಕ್ಕೆ ದುರಾತ್ಮನು ಬಿಡೋದಿಲ್ಲ. ಯಾಕೆ ಬಿಡೋದಿಲ್ಲ ಅಂದ್ರೆ ನಾವು ಲೋಕಕ್ಕೆ ಹತ್ತಿರವಾಗಿರೋದ್ರಿಂದ, ಲೋಕದ ಸೆಳುವಿಗೆ, ಆಕರ್ಷಣೆಗೆ ಹತ್ತಿರವಾಗಿರೋದ್ರಿಂದ ಇಲ್ಲಿ ತನಕ ಜನರನ್ನ ಬಿಡೋದಿಲ್ಲ. ಎಷ್ಟೋ ವಿಶ್ವಾಸಿಗಳನ್ನ ಬಿಡೋದಿಲ್ಲ. ಜನ ಏನ್ ಬೇಕಾದ್ರೂ ಮಾಡ್ತಾರೆ, ಆದ್ರೆ ಪಾಪ ಮಾಡೋದನ್ನ ಮಾತ್ರ ಏನ್ ಮಾಡೋದಿಲ್ಲ, ನಿಲ್ಲಿಸೋದೇ ಇಲ್ಲ. ದೆನಾಕ್ಕೆ ಸ್ತೋತ್ರವಾಗಲಿ. ಓಡ್ತಾ ಇರ್ತಾರೆ. ಅವರಿಗೆ ದೇವರ ಸಾನ್ನಿಧ್ಯಾನ ಬೇಕಾಗಿಲ್ಲ, ದೇವರ ಪ್ರಸನ್ನತೆ ಬೇಕಾಗಿಲ್ಲ. ಆತ್ಮೀಯ ದೇವರೇ, ಯಾವಾಗಲೂ ದೇವರ ಶಬ್ದವನ್ನು ಕೇಳಿ ಪ್ರತಿದಿನ ತಂಗಾಳಿಯಲ್ಲಿ ಯೇಸು ಸ್ವಾಮಿ ತಂದೆಯಾದ ದೇವರು ಮೊಟ್ಟ ಮೊದಲು ಸೃಷ್ಟಿ ಮಾಡಿದಂಥ ಆದಾಮನನ್ನ ಸಂಚಯ ತಂಗಾಳಿಯಲ್ಲಿ ನೋಡೋದಕ್ಕೆ ಬರುವಾಗ ಬಹಳ ಸಂತೋಷದಿಂದ ಬರ್ತಾ ಇದ್ದನಂತೆ. ಹಲ್ಲೆಲೂಯ. ಆಗ ಆದಾಮನು ಸದಾ ಆತನ ಸಪ್ಪಳವನ್ನು ಕೇಳಿ, ಓ ನನ್ನ ಸೃಷ್ಟಿಕರ್ತ, ನನ್ನ ಡ್ಯಾಡಿ, ನನ್ನ ತಂದೆ ಬಂದ, ನಾನು ಆತನ ಜೊತೆಯಲ್ಲಿ ಮಾತನಾಡಬೇಕೆಂಬುದಾಗಿ ಪ್ರತಿದಿನ ಆ ಸಂಚೆಯ ವೇಳೆಯ ತಂಪಾದ ತಂಗಾಳಿಯಲ್ಲಿ ದೇವಾದಿ ದೇವನು ಬರುವಾಗ ಆತನ ಜೊತೆಯಲ್ಲಿ ಕೂತ್ಕೊಂಡು ಮಾತನಾಡ್ತಾ ಇದ್ರಂತೆ. ಹಲ್ಲೆಲೂಯ. ಆದರೆ ಆಜ್ಞೆಯನ್ನು ಮೀರಿ ನಡೆದಂತ ಆ ದಿನದಲ್ಲಿ ಮತ್ತೆ ತಂದೆಯಾದ ದೇವರು ಆತನನ್ನು ಹುಡುಕಿಕೊಂಡು ಬರುವಾಗ ಆತನ ಹೆಜ್ಜೆ ಸಪ್ಪಳ ಕೇಳಿದ ತಕ್ಷಣವೇ ಆದಾಮನು ಏನ್ ಮಾಡಿದನಂತೆ? ಆ ಸ್ಥಳವನ್ನು ಬಿಟ್ಟು ಓಡಿ ಹೋದನಂತೆ. ಆ ಸ್ಥಳವನ್ನು ಬಿಟ್ಟು ಏನ್ ಮಾಡಿದ? ಮತ್ತೆ ಆತನ ಮುಖವನ್ನು ನೋಡೋದಕ್ಕೆ ಆತನಿಗೆ ಆಗಲಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಯಾರು ದೇವರ ಸಾನ್ನಿಧ್ಯಾನವನ್ನು ಬಿಟ್ಟು ಓಡುವಂತವರು? ಯಾರ್ರೀ? ದೇವರ ಆಜ್ಞೆಯನ್ನು ಮೀರಿ ನಡೆಯುವಂತವರು, ದೇವರ ವಾಕ್ಯಕ್ಕೆ ವಿಧೇಯರಾಗದೆ ದೇವರ ಸನ್ನಿಧಾನವನ್ನು ಬಿಟ್ಟು ಹೋಗುವಂತ ವ್ಯಕ್ತಿಗಳು. ಪ್ರೀತಿಯುಳ್ಳ ದೇವಚಂದ್ರೇ, ನಿನ್ನ ಬದುಕಿನಲ್ಲಿ ಭಾನುವಾರದ ಆರಾಧನೆ ಮಾತ್ರವಲ್ಲ, ಪ್ರತಿ ದಿನವೂ ಸದಾ ನೀನು ಯಾರ ಬಳಿನಲ್ಲಿ ವಾಸ ಮಾಡಬೇಕು? ದೇವರ ಬಳಿನಲ್ಲಿ ವಾಸ ಮಾಡಬೇಕು. ಪ್ರತಿದಿನ ನಿನ್ನ ಆತ್ಮದೀಪ ದೇವರ ಬಳಿನಲ್ಲಿ ಬೆಳಕಿನ ಆ ಸಮೃದ್ಧಿಯಿಂದ ತುಂಬಲ್ಪಟ್ಟಿರಬೇಕು. ಯಾವಾಗ ನೀನ್ ದೇವ್ರ ಹತ್ರ ಬರಲ್ಲ ಗೊತ್ತಾ?
ಯಾವಾಗ ನನಗೆ ಪ್ರಾರ್ಥನೆ ಮಾಡಬಾರ್ದು, ಈ ಪ್ರಾರ್ಥನೆ ಬೇಡ ಅಂತ ಅನಿಸ್ತದೆ ಗೊತ್ತಾ? ಯಾವಾಗ ನಾನು ಸಂಡೇ ಸರ್ವಿಸ್ಗೆ ಬರಬಾರ್ದು ಅಂತ ಅನಿಸುತ್ತೆ ಗೊತ್ತಾ? ಯಾವಾಗ ನಮ್ಮ ಆತ್ಮ ದೀಪ ಆರಿ ಹೋಗಿರುತ್ತದೋ ಆ ಸಂದರ್ಭದಲ್ಲಿ ನಮಗೆ ಮನಸ್ಸಿರಲ್ಲ. ದೇವರ ಮಂದಿರ ಅಂದ್ರೆ ಆಗಲ್ಲ. ಲೋಕದ ಆಕರ್ಷಣೆ ಏನ್ ಮಾಡ್ತದೆ ಗೊತ್ತಾ? ದೇವರಿಂದ ನಮ್ಮನ್ನು ದೂರ ಮಾಡ್ತಾ ಇರುತ್ತೆ. ಕಷ್ಟದಲ್ಲಿದ್ದಾಗ ನಾವು ಕೂಗ್ತೇವೆ, ಕಣ್ಣಿಡ್ತೇವೆ, ದೇವರ ಸನ್ನಿಧಾನದಲ್ಲಿ ತೊಳಾಡ್ತೇವೆ, ಬಲ್ಲಾಡ್ತೇವೆ. ಅಪ್ಪ ದೇವರೇ ನನ್ನ ತುಂಬಿಸಪ್ಪ, ದೇವರೇ ಕರ್ತನೆ ಆತ್ಮದಿಂದ ತುಂಬಿಸು, ಬಲದಿಂದ ತುಂಬಿಸು. ದೇವಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಆ ರೀತಿಯಾದಂಥ ಪ್ರಾರ್ಥನೆ ಮೊದಲು ನಾವು ಮಾಡ್ತಾ ಇದ್ವಿ. ಇವತ್ತು ದೇವರ ಆರಾಧನೆಗೆ ನಾವು ಎಷ್ಟು ಲೇಟಾಗಿ ಬರ್ತೀವಿ. ದೇವರ ಆರಾಧನೆ ಅಂದರೆ ನಮಗೆ ಎಷ್ಟು ನಗ್ಲೆಟ್ ಒಂದು ಮಾತು ನಿಮ್ಮ ಹೃದಯಗಳಲ್ಲಿ ಬರೆದಿಟ್ಟುಕೊಳ್ಳ್ರಿ ದೇವರ ಮಕ್ಕಳೇ. ಜನಕ್ಕೆ ಸ್ತೋತ್ರವಾಗಲಿ. ಯಾರು ದೇವರ ಆರಾಧನೆಗೆ 5 ನಿಮಿಷ ಅಲ್ಲ, ಅರ್ಧ ನಿಮಿಷ ಲೇಟಾಗಿ ಬರ್ತೀರೋ ನಿಮ್ಮ ಪತನ ಪ್ರಾರಂಭವಾಯಿತು ಅಂತ. ಭಯ ಬರ್ತಾ ಇದೆಯಾ? ಅರ್ಧ ನಿಮಿಷ ನೀವು ಲೇಟಾಗಿ ಬಂದ್ರೆ ಏನ್ ಸ್ಟಾರ್ಟ್ ಆಗುತ್ತದೆ? ಹೇಳಕ್ಕೂ ಹೋಗ್ಬೇಡಿ, ಜನಕ್ಕೆ ಸ್ತೋತ್ರವಾಗಲಿ, ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಏನಾಗುತ್ತೆ? ಪತನ ಸ್ಟಾರ್ಟ್ ಆಯ್ತಂತ. ನಿನ್ನ ಸ್ಪಿರಿಚುಯಾಲಿಟಿ, ನಿನ್ನ ಆತ್ಮಿಕತೆ ಡೌನ್ ಆಗ್ತಾ ಹೋಗಿರ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 5 ನಿಮಿಷ ಮುಂಚೆ ಬಂದು ದೇವ ಮಂದಿರದಲ್ಲಿ ಯಾರು ಮೊಣಕಾಲು ಊರ್ತಾರೋ ಅವರಿಗೆ ದೇವರು ಬಲ ಕೊಟ್ಟಷ್ಟು ಪ್ರಪಂಚದಲ್ಲಿ ಯಾರಿಗೂ ದೇವರು ಬಲ ಕೊಡಲ್ಲ. ಚಾನ್ಸಸ್ಸೇ ಇಲ್ಲ. ಕೆಲವರು ಮುಂದೆ ಬರ್ತಾರೆ, ಮುಂದೆ ಬಂದು ಏನು ಮಾಡ್ತಾರೆ ಗೊತ್ತಾ? ಯೋಗಾಸನ ಸ್ಟಾರ್ಟ್ ಮಾಡಿಬಿಡ್ತಾರೆ. ಯೋಗಾಸನ ಸ್ಟಾರ್ಟ್ ಮಾಡೋದು ಹೇಗೆ ಅಂದರೆ, ಕೆಳಗಡೆ ಕುತ್ಕೊಂಡು, ನೀವೆಲ್ಲ ಚೇರ್ ಮೇಲೆ ಕುತ್ಕೊಂಡಿರ್ತಾರೆ, ನೀವೆಲ್ಲ ಚೇರ್ ಕೊಟ್ಟಿದ್ದಾರೆ. ನಮ್ಮ ಕಾಲದಲ್ಲೆಲ್ಲ ಹಾಗಲ್ಲ. ನಾವೆಲ್ಲ ಕೆಳಗಡೆ ಚಾಪಿ ಮೇಲೆ ಕುತ್ಕೊಂಡು ಆರಾಧನೆ ಮಾಡಬೇಕಾಗಿತ್ತು. ಆ ಕಡೆ ಸ್ವಲ್ಪ ಮೊಣಕಾಲು ಊರೋದು, ಈ ಕಡೆ ಸ್ವಲ್ಪ ಮೊಣಕಾಲು ಊರೋದು, ಕೈ ಎತ್ತೋದು, ಆ ಕಡೆ ಈ ಕಡೆ ನೋಡೋದು, ಅವ್ರು ಬಂದಿದ್ದಾರೆ ಇವ್ರು ಬಂದಿದ್ದಾರೆ ಅಂತ ಯೋಗಾಸನ ಮುಗಿದ ಮೇಲೆ ಮತ್ತೆ ಆರಾಮಾಗಿ ಕೂತ್ಕೊಳ್ಳೋದು. ದೇವರ ಆರಾಧನೆಗೆ ಬರುವಂತಹ ದೇವ ಮಕ್ಕಳು ಮೊದಲು ಮೊಣಕಾಲೂರಿ ಮಾಡಬೇಕಾದಂಥ ಕಾರ್ಯ ಏನು ಗೊತ್ತಾ? ಕಣ್ಣುಗಳನ್ನು ಮುಚ್ಚಿದ ತಕ್ಷಣ ದೇವರೇ ದೇವರೇ ಯೇಸಪ್ಪ, ನಿನ್ನ ಮನೆಯ ಒಳಗಡೆ ನನಗೆ ಪ್ರವೇಶ ಮಾಡುವ ಹಾಗೆ ನೀನು ದಯ ತೋರಿದಿ ಸ್ವಾಮಿ. ಈ ಮಂದಿರವೆಲ್ಲ ನಿನ್ನ ಪ್ರಸನ್ನತೆಯಿಂದ ತುಂಬಬೇಕಪ್ಪ. ಈ ಮಂದಿರವೆಲ್ಲ ದೇವರೇ ನಿನ್ನ ಆತ್ಮನ ಶಕ್ತಿಯಿಂದ ದೇವರೇ ತುಂಬಿಸಬೇಕು ದೇವರೇ ಸ್ವಾಮಿ. ಇಲ್ಲಿ ಆರಾಧನೆಗೆ ಬರುವಂಥ ಒಬ್ಬೊಬ್ಬರ ಜೀವಿತದಲ್ಲಿ ಒಂದು ದೊಡ್ಡದಾದಂಥ ಬಿಡುಗಡೆ, ಅದ್ಭುತಗಳು ನಡೀಬೇಕಪ್ಪ. ದೇವಾದಿ ದೇವನೇ ಕರ್ತನೆ, ಇವತ್ತು ಪ್ರವಾಹದ ಉಪಾದಿಯಲ್ಲಿ ದೇವ ಮಂದಿರಕ್ಕೆ ಜನರು ಓಡೋಡಿ ಬರಬೇಕಪ್ಪ. ಈ ಮಂದಿರ ತುಂಬಿ ತುಳುಕುವ ಹಾಗೆ ದೇವರೇ ನೀನು ಸಹಾಯ ಮಾಡು ಎಂಬುದಾಗಿ ಅಪ್ಪ. ದೇವರೇ ಇವತ್ತು ನನ್ನ ಜೊತೆಲಿ ಮಾತನಾಡು ಎಂಬುದಾಗಿ ನನ್ನನ್ನು ದೇವರೇ ಬಲಪಡಿಸು ದೇವರೇ. ವಾರಕ್ಕೊಂದಾವರ್ತಿ ನಿನ್ನ ಸಮ್ಮುಖದಲ್ಲಿ ನಾನು ಓಡಿ ಬರ್ತೇನೆ ದೇವರೇ. ವಾರಕ್ಕೆ ಆಗುವಷ್ಟು ತೃಪ್ತಿಯಾದಂಥ ಪರಲೋಕದ ಮನ್ನವನ್ನ ನನಗೆ ಉಣಬಡಿಸು ಸ್ವಾಮಿ. ನನ್ನ ಸೇವಕರ ಒಟ್ಟಿಗೆ ಮಾತನಾಡು, ಅವರಿಗೆ ನಿನ್ನ ಬಾಯಿಗೆ ಬಾಯಿ ಆಗಪ್ಪ. ನನ್ನ ಹಾಡು ಕೇಳುವಾಗ, ಆರಾಧನೆ ಕೇಳುವಾಗ ದೇವರೇ ಕರ್ತನೆ ನಿನ್ನ ಚಿತ್ತನಲ್ಲಿ ಮಾತನಾಡಬೇಕು. ಹಾಡುಗಳಲ್ಲಿ ನಿನ್ನ ಶಬ್ದ ಉಂಟಾಗಬೇಕು. ದೇವಕ್ಕೆ ಸ್ತೋತ್ರವಾಗಲಿ. ಈ ರೀತಿಯಾಗಿ ಯಾವೊಬ್ಬ ವ್ಯಕ್ತಿ ಬಂದ ತಕ್ಷಣ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ತನ್ನ ಆರಾಧನೆಯನ್ನು ಪ್ರಾರಂಭ ಮಾಡಿಕೊಳ್ತಾನೋ, ಪ್ರೀತಿಯುಳ್ಳ ದೇವಜನರೇ, ಅವನೇ ಕರ್ತನಿಗಾಗಿ ಪ್ರಜ್ವಲಿಸುವಂಥ ದೀವಟಿಕೆಯಾಗಿರುತ್ತಾನೆ. ಅವನಿಗೆ ಬೇರೆ ಯಾರು ಯಾವ ಸಂದರ್ಭದಲ್ಲಿಯೂ ಅವನಿಗೆ ಬೇರೆ ಆಸೆಗಳಿರಲ್ಲ. ಆದರೆ ಕರ್ತನ ಸನ್ನಿಧಾನದಲ್ಲಿ ಒಬ್ಬ ಮನುಷ್ಯನಿದ್ದಾನೆ ಬೈಬಲಲ್ಲಿ. ಅವನ ಹೆಸರು ಯುತಿಕನೆಂಬುದಾಗಿ. ಒಂದು 2-3 ವಾರಗಳ ಹಿಂದೆ ಯುತಿಕನ ಬಗ್ಗೆ ಮಾತನಾಡಿದ್ದಾರೆ ಆಲ್ರೈಟ್ ಪ್ರೇರ್ನಲ್ಲಿ ಅಂತ ನಾನು ಕೇಳಪಟ್ಟೆ. ಕೊನೆಯದಾಗಿ ನಾನು ಒಂದ್ಸರಿ ಬಂದಾಗ ನಾನು ಯುತಿಕನ ಬಗ್ಗೆ ನಾನು ಸಂದೇಶ ಕೇಳಿಲ್ಲ. ಆ ಯುತಿಕನನ್ನ ಕುರಿತು ಈಗ ಆಲ್ರೆಡಿ ಕೇಳ್ಕೊಂಡಿದ್ದೀರಾ. ಯುತಿಕನು ಅಂದ್ರೆ ಯಾರು? ಒಬ್ಬ ವಿಶ್ವಾಸಿ. ರಾತ್ರಿ ವೇಳೆಯಲ್ಲಿ ಆರಾಧನೆ ನಡೀತಿರುವಂತಹ ಸಂದರ್ಭದಲ್ಲಿ
ಅವನು ಬರ್ತಾನೆ. ಅವನು ಬಂದು ದೇವರ ಆರಾಧನೆಯಲ್ಲಿ ಕೂತ್ಕೊಳ್ತಾನೆ. ಎಲ್ಲಿ ಕೂತ್ಕೊಳ್ತಾನೆ? ಕರೆಕ್ಟ್. ಎಲ್ಲಿ ಕೂತ್ಕೊಳ್ತಾನೆ? ಕಿಟಕಿ ಪಕ್ಕದಲ್ಲಿ ಕೂತ್ಕೊಳ್ತಾನೆ. ಯಾಕೆ ಅವನು ಬಂದು ಕಿಟಕಿ ಪಕ್ಕದಲ್ಲೇ ಕೂತ್ಕೊಂಡ? ಬೇರೆ ಎಲ್ಲೂ ಸ್ಥಳ ಇರಲಿಲ್ವಾ ಅವನಿಗೆ? ಯಾಕೆ ಬಂದು ಅವನು ಕಿಟಕಿ ಪಕ್ಕದಲ್ಲೇ ಕೂತ್ಕೊಂಡ? ಬೇರೆ ಕಡೆ ಸ್ಥಳ ಇರಲಿಲ್ವಾ? ಆ ಕಿಟಕಿ ಹತ್ರ ಅವನು ಬಂದು ಕೂತ್ಕೊಳ್ಳೋದಕ್ಕೆ ಕಾರಣ ಅವನಲ್ಲಿರುವಂತ ಅಲಕ್ಷ್ಯ. ಯಾಕೆ ಕೂತ್ಕೊಳ್ತಾರೆ ಹೇಳ್ರಿ? ಆ ಕಿಟಕಿ ಹತ್ರ ನೋಡಿ, ಅವನು ಸೈಕಲ್ ಹೊಡ್ಕೊಂಡು ಹೋಗ್ತಾ ಇದ್ದಾನಂದ್ರೆ ಎಲ್ಲರೂ ಆ ಕಡೆನೇ ತಿರುಗಿ ನೋಡ್ತಾ ಇರ್ತೀರಿ. ಅವನು ದೇವರ ವಾಕ್ಯ ಕೇಳೋದಕ್ಕಾಗಿ ಅಲ್ಲ. ಕಿಟಕಿ ಹತ್ರ ಕೂತ್ಕೊಂಡ್ರೆ ಯಾರು ಓಡಾಡ್ತಾರೆ, ಯಾರು ಸೈಕಲ್ ಮೇಲೆ ಬರ್ತಾರೆ, ಯಾರು ಕುರಿ ಓಡಿಸ್ಕೊಂಡು ಹೋಗ್ತಾರೆ, ಇವನ್ನೆಲ್ಲ ಏನ್ ಮಾಡಬಹುದು? ನೋಡಬಹುದು. ದೇವರಿಗೆ ಸ್ತೋತ್ರವಾಗಲಿ. ಅದಕ್ಕಾಗಿ ಅವನು ಬರಲಿಲ್ಲ. ಆದ್ರೆ ಕಿಟಕಿ ಪಕ್ಕದಲ್ಲಿ ಕೂತ್ಕೊಳ್ಳೋರು ಯಾರಂದ್ರೆ, ಕೆಲವರು ಹೇಳ್ತಾರೆ ಗಾಳಿ ಬರಬೇಕು ಅದಕ್ಕೆ ಕಿಟಕಿ ಪಕ್ಕದಲ್ಲಿ ಕೂತ್ಕೊಂಡಿರ್ತೀವಿ, ಯಾರಿಗೆ ಬೇಕಾದ್ರೂ ನೋಡ್ಬೋದು ಅದಕ್ಕಾಗಿ ಕೂತ್ಕೊಂಡು ಬರ್ತೀವಿ ಅಂತ. ಆದ್ರೆ ಒಂದ್ ಸತ್ಯ ಏನು ಗೊತ್ತಾ? ಒಬ್ಬ ಆತ್ಮಿಕತೆ ಮನುಷ್ಯ ಅಲಕ್ಷ್ಯನಾಗಿದ್ದಾನಂದ್ರೆ ಅವನ ಜೀವಿತದಲ್ಲಿ 3 ಕಾರ್ಯಗಳಿರ್ತವೆ. ಏನು ಗೊತ್ತಾ? ಮೊದಲನೇದು ಪ್ಲೇಟ್, ಎರಡನೇದು ಲೇಟ್, ಮೂರನೇದು ಪ್ಲೇಸ್. ಹಲ್ಲೆಲೂಯಾ ಹೇಳ್ರಿ ನೋಡೋಣ. ಮೊದಲನೇದು, ಎರಡನೇದು ಲೇಟ್, ಮೂರನೇದು ಪ್ಲೇಸ್. ಇವು ಭಾರಿ ಆತ್ಮಿಕತೆ ಜೀವಿತದಲ್ಲಿ ಕಾರ್ಯ ಮಾಡ್ತಾ ಇರ್ತದೆ. ಪ್ಲೇಟು, ಲೇಟು, ಪ್ಲೇಸ್. ಪ್ಲೇಟು ಹೇಳ್ರಿ, ಲೇಟು, ಪ್ಲೇಸ್. ಆತ್ಮೀಯ ದೇವಜನರೇ, ಆತ್ಮಿಕತೆಯಲ್ಲಿ ಇರುವಂತ ವ್ಯಕ್ತಿ ಯಾವತ್ತೂ ಸದಾ ಲೇಟಾಗಿ ಬರಲ್ಲ. ಒಳ್ಳೆ ಉನ್ನತವಾದ ಆಶೀರ್ವಾದವನ್ನು ಹೊಂದಿದಂತ ವ್ಯಕ್ತಿ ಯಾವತ್ತೂ ಸದಾ ಮೂಲೆನ ಹುಡುಕಲ್ಲ, ಕಿಟಕಿನ ಹುಡುಕಲ್ಲ. ಅವನು ಯಾವಾಗಲೂ ಮುಂಭಾಗದಲ್ಲೇ ಇರ್ತಾನೆ. ನೀವು ನೋಡಬಹುದು, ದಿನಕ್ಕೆ ಸ್ತೋತ್ರವಾಗ್ಲಿ, ರ್ಯಾಂಕ್ ಬರುವಂತ, ಫಸ್ಟ್ ಕ್ಲಾಸ್ ಬರುವಂತ ಸ್ಟೂಡೆಂಟ್ ಎಲ್ಲಿ ಕೂತ್ಕೊಂಡಿರ್ತಾರೋ? ಎಲ್ಲ ಕೂತ್ಕೊಂಡಿರ್ತಾರೆ. ಈ ಸೋಮಾರಿಗಳು, ಕಾಪಿ ಹೊಡೆಯೋರು, ಅಂತಿಂತಿರೋರೆಲ್ಲ ಎಲ್ಲಿ ಕೂತ್ಕೊಂಡಿರ್ತಾರೆ? ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡಿರ್ತಾರೆ. ಪರಿಶುದ್ಧವಾದಂತ ಆರಾಧನೆ ಅಂತ ಗೊತ್ತಿದ್ರು ಸದಾ ಅನೇಕ ಜನರು ಲೇಟಾಗಿ ಬರ್ತಾರೆ. ಅನೇಕ ಜನರು ಅವ್ರ ಸ್ಥಳವನ್ನು ನೋಡುವಾಗ ಎಲ್ಲಿ ಪಾಸ್ಟರ್ ನನ್ನ ನೋಡ್ಬಿಡ್ತಾರೋ ಏನೋ, ನನ್ನ ಜೊತೆಗೆ ಮಾತಾಡ್ಬಿಡ್ತಾರೇನೋ ಅಂತ ಯಾರು ಗೊತ್ತಿಲ್ಲದ ರೀತಿಯಲ್ಲಿ ಮೂಲೆಯಲ್ಲಿ ಕೂತ್ಕೊಳ್ತಾರೆ, ಕಿಟಕಿ ಪಕ್ಕದಲ್ಲಿ ಕೂತ್ಕೊಳ್ತಾರೆ. ದನಕ್ಕೆ ಸ್ತೋತ್ರವಾಗಲಿ. ಮೊದಲನೇದು ಅವ್ರು ಬರೋದಕ್ಕೆ ಕಾರಣ ಪ್ಲೇಟ್ನಲ್ಲಿ ಏನು ಮಾಡ್ತಾರೆ? ತಿಮ್ಮಗ ಊಟ ಮಾಡ್ಕೊಂಡು ಬಂದಿರ್ತಾರೆ. ಹಲ್ಲೆಲೂಯಾ. ಯಾವುದಕ್ಕೆ ಲೇಟ್ ಆಗುತ್ತೆ? ಮನೆಯಲ್ಲಿ ಸ್ನಾನ ಮಾಡಿದ ತಕ್ಷಣ ನಾವ್ಯಾರು ಚರ್ಚಿಗೆ ಬರಲ್ಲ, ರೆಡಿಯಾಗಿ ಬಟ್ಟೆ ಹಾಕೊಂಡು ರೆಡಿ ಬರಲ್ಲ. ತಿಂಡಿ ಆಯ್ತಾ, ಅದ ಒಗ್ಗರಣೆ ಹಾಕ್ದ್ಯಾ, ಅದ ಕಡಲೆ ಬೀಜ ಇದೆಯಾ, ಅದ್ರಲ್ಲಿ ಕಡಲೆಕಾಳು ಇದೆಯಾ, ಬೇಳೆ ಇದೆಯಾ, ಹಿಂಗಾಯ್ತಾ ಹಂಗಾಯ್ತಾ ಎಂಬುದಾಗಿ ಚೆನ್ನಾಗಿ ತಿಂದು ಆ ಪ್ಲೇಟನ್ನು ಕ್ಲೀನಾಗಿ ತೊಳೆಯೋ ರೀತಿನಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡಿ ಬರ್ತೇವೆ. ಅದಕ್ಕೆ ಲೇಟ್ ಆಗತ್ತೆ. ಲೇಟ್ ಆದಂತ ವ್ಯಕ್ತಿ ಏನ್ ಮಾಡ್ತಾನೆ? ಬಂದೆಲ್ಲಿ ಕೂತ್ಕೊಳ್ತಾನೆ? ಮೂಲೆಯಲ್ಲಿ ಕೂತ್ಕೊಳ್ತಾನೆ. ದೇವರಿಗೆ ಸ್ತೋತ್ರವಾಗ್ಲಿ. ನನ್ನನ್ನು ಗಮನಿಸಿ ಪ್ರೀತಿಯುಳ್ಳ ದೇವಜನರೇ, ಯಾವ ಒಬ್ಬ ವ್ಯಕ್ತಿ ಆ ರೀತಿಯಾಗಿ ಸೋಮಾರಿತನದಿಂದ ದೇವ ಮಂದಿರಕ್ಕೆ ಬರ್ತಾನೋ ಅವನ ಜೀವಿತದಲ್ಲಿ ಶತ್ರು ಏನ್ ಮಾಡ್ತಾನೆ ಗೊತ್ತಾ? ಅವನು ಮೇಲೆ ಕೀಳಲಾರದ ಹಾಗೆ, ಆಶೀರ್ವಾದ ಹೊಂದದ ಹಾಗೆ ಅವನ ಕುಟುಂಬ, ಅವನ ಮನೆ, ಅವನ ಬಿಸಿನೆಸ್, ಅವನು ಮಾಡುವಂಥ ಪ್ರಯತ್ನಗಳನ್ನೆಲ್ಲವನ್ನು ಸದಾ ತನ್ನ ಕಂಟ್ರೋಲ್ನಲ್ಲಿ ಇಟ್ಟುಕೊಂಡು ಅವನ ಜೀವಿತದಲ್ಲಿ ದರಿದ್ರ ಬಡತನವನ್ನು ತರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂತ ಹೇಳಿದರೆ, ಕಳ್ಳನು ಮುಖ್ಯವಾದಂಥ ದ್ವಾರದಿಂದ ಬರಲ್ಲ. ಎಲ್ಲಿಂದ ಬರ್ತಾನೆ? ಹಿಂಬಾಗಿಲಿಂದ ಬರ್ತಾನೆ. ಅದು ಕಳ್ಳನ ಸ್ವಭಾವ. ಮುಂಬಾಗಿಲಿನಿಂದ ಬರುವಂಥ ಆ ವ್ಯಕ್ತಿ ಇದ್ದಾನಲ್ಲ, ಧೈರ್ಯವಾಗಿ ಯಥಾರ್ಥತೆಯಾಗಿ ಮುಂಭಾಗದಲ್ಲೇ ಬಂದು ಕೂತುಕೊಳ್ಳುತ್ತಾನೆ.
ಯಾವೊಬ್ಬ ವ್ಯಕ್ತಿ ಸೋಮಾರಿತನದಿಂದ ಲೇಟ್ ಆಗಿ ಬರ್ತಾನೋ ಅವನು ಹಿಂಬದಿಯಿಂದ ಬರ್ತಾನೆ, ಯಾರು ಕಾಣದ ರೀತಿಯಲ್ಲಿ ಬರ್ತಾನೆ. ಎಲ್ಲಿ ಬಂದು ಕೂತ್ಕೊಳ್ತಾನೆ? ಕಿಟಕಿ ಪಕ್ಕದಲ್ಲಿ ಬಂದು ಕೂತ್ಕೊಳ್ತಾನೆ. ಅವನಿಗೆ ಊಟ ಮಾಡಿರ್ತಾನಲ್ಲ ತಟ್ಟೆ ತುಂಬ, ಶಕೆ ಆಗುತ್ತೆ, ಸಿಕ್ಕಾಬಟ್ಟೆ ಬಾಡು ತುಂಬಿರ್ತದೆ ಬಾಡಿನಲ್ಲಿ, ಅದಕ್ಕೆ ಗಾಳಿ ಬೇಕಾಗ್ತದೆ, ಅದಕ್ಕೆ ಕೂತ್ಕೊಂಡಿರ್ತಾನೆ. ದೆನಾಕ್ಕೆ ಸ್ತೋತ್ರವಾಗಲಿ. ಶತ್ರು ಆಗಿರುವಂತ ಸೈತಾನನು, ಕಳ್ಳನು, ಆತನು ಮುಂಭಾಗದಿಂದ ನಮ್ಮ ಜೀವಿತದಲ್ಲಿ ಆತ್ಮಿಕತೆಯಲ್ಲಿ ಪ್ರವೇಶ ಮಾಡಲ್ಲ. ಆತನು ಬೇರೆ ಮಾರ್ಗಗಳಿಂದ ನಮ್ಮ ಒಳಗಡೆ ಪ್ರವೇಶ ಮಾಡುತ್ತಾನೆ. ದೆನಾಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಪ್ರತಿದಿನ ಕಿಟಿಕಿಗಳ ಪಕ್ಕದಲ್ಲೇ ಕೂತುಕೊಂಡು ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಂತೆ. ಒಬ್ಬ ಭಕ್ತನು ಹೀಗೆ ಹೇಳ್ತಾನೆ. ಎಲ್ಲಿ ಕುತ್ಕೋಬೇಕಂತೆ? ಕಿಟಕಿಯ ಪಕ್ಕದಲ್ಲಿ ಕುತ್ಕೋಬೇಕಂತೆ. ಯಾಕೆ ಅಂದ್ರೆ ಕಳ್ಳನ ಎಲ್ಲಿಂದ ಬರ್ತಾನೆ? ಕಿಟಕಿ ಒಳಗಡೆಯಿಂದ ಬರ್ತಾನೆ, ಸೈಡಿಂದ ಬರ್ತಾನೆ. ನನ್ನನ್ನು ಗಮನಿಸಿ ಪ್ರೀತಿಯುಳ್ಳ ದೇವಚಂಡ್ರೆ, ಮುಂಭಾಗದಿಂದ ದ್ವಾರ ಬಾಗಿಲಿಂದ ಯಾಕೆ ಬರಲ್ಲ? ಪ್ರತಿಯೊಂದು ದ್ವಾರ ಬಾಗಿಲುಗಳು, ಒಂದು ಬಾಡಿಗೆ ಮನೆ ಹಿಡಿದ್ರು, ಒಂದು ಲೀಸಿಗೆ ಹಿಡಿದ್ರು, ಒಂದು ಹೊಸ ಮನೆ ಕಟ್ಟಿದ್ರು ಸದಾ ಆ ಮನೆಯ ಬಾಗಿಲ ನಿಲುಪಟ್ಟಿಗಳಿಗೆ ಏನು ಪ್ರೋಕ್ಷಣೆ ಮಾಡಿರ್ತೇವೆ? ಯೇಸು ಕ್ರಿಸ್ತನ ರಕ್ತವನ್ನ ಪ್ರೋಕ್ಷಣೆ ಮಾಡಿರುತ್ತೇವೆ. ಆ ರಕ್ತ ಇರುವಂತ ಜಾಗದಲ್ಲಿ ಬರಲ್ಲ. ಆತನು ಕಿಟಕಿಗಳ ಮಧ್ಯದಿಂದ ನಮ್ಮ ಮನೆಯೊಳಗೆ, ನಮ್ಮ ಮನಸ್ಸಿನೊಳಗಡೆ, ನಮ್ಮ ಆಲೋಚನೆಗಳ ಮೂಲಕವಾಗಿ ಆತನು ಪ್ರವೇಶ ಮಾಡ್ತಾನೆ. ಅದಕ್ಕೆ ಆ ಭಕ್ತನು ಹೇಳುವಂತಹ ಸಂಗತಿಯನ್ನು ಗೊತ್ತಾ? ಕಿಟಕಿಗಳ ಪಕ್ಕದಲ್ಲಿ ಕೂತುಕೊಂಡು ದೆನಾಕ್ಕೆ ಸ್ತೋತ್ರವಾಗಲಿ, ಆ ಕಿಟಕಿಗಳಿಗೆ ರಕ್ತ ಪ್ರೋಕ್ಷಣೆ ಇಲ್ಲದೆ ಇರುವುದರಿಂದ ಕಣ್ಣೀರಿನಿಂದ ಆ ಕಿಟಕಿಗಳನ್ನ ತೊಳಿಬೇಕಂತೆ. ಕಣ್ಣೀರಿನ ಪ್ರಾರ್ಥನೆ ಮೂಲಕವಾಗಿ ಆ ಕಿಟಕಿಗಳನ್ನ ತೊಳಿಬೇಕಂತೆ. ದೆನಾಕ್ಕೆ ಸ್ತೋತ್ರವಾಗಲಿ. ಯಾಕೆಂದ್ರೆ ಆ ಕಿಟಕಿಯ ಒಳಗಿಂದ ಏನು ಬರ್ತದೆ? ಸೈತಾನನು ಬರ್ತಾನೆ, ಅವನ ಆಲೋಚನೆಗಳು ಬರ್ತದೆ. ಆ ಕಿಟಕಿಯ ಕುರಿತು ಬೈಬಲ್ ಹೇಗೆ ಹೇಳ್ತದೆ ಗೊತ್ತಾ? ಯೆರೆಮೀಯನ ಪ್ರವಾದನೆ ಗ್ರಂಥದಲ್ಲಿ 9ನೇ ಅಧ್ಯಾಯದ 21ನೇ ವಚನ ಓದಿಕೊಳ್ಳುವಂತಿರಾಗೋಣ. ದೆನಾಕ್ಕೆ ಸ್ತೋತ್ರವಾಗಲಿ. 9ನೇ ಅಧ್ಯಾಯದ 21ನೇ ವಚನದಲ್ಲಿ ಕಿಟಕಿಯ ಕುರಿತು ಬೈಬಲ್ ಏನ್ ಮಾತನಾಡುತ್ತದೆ ನೋಡೋಣ. ಏಕೆಂದರೆ ಬೀದಿಗಳಲ್ಲಿ ಮಕ್ಕಳು, ಚೌಕಗಳಲ್ಲಿ ಯುವಕರು ಇಲ್ಲದ ಹಾಗೆ ಮೃತ್ಯುವು ನಮ್ಮ ಕಿಟಕಿಗಳ ಮೇಲೆ ಹತ್ತಿ. ಎಲ್ಲಿಂದ ಬರ್ತಾ ಇದೆ ಮೃತ್ಯು? ಮರಣ ಎಲ್ಲಿಂದ ಬರ್ತಾ ಇದೆ? ಪಾಪ ಕೊಡುವಂತ ಸಂಬಳ ಎಲ್ಲಿಂದ ಬರ್ತಾ ಇದೆ? ಮರಣ ಎಲ್ಲಿಂದ ಬರ್ತಾ ಇದೆ? ಕಿಟಕಿ ಒಳಗಿಂದ ಬರ್ತಾ ಇದೆ. ಯವನಸ್ಥರು ಬೀದಿನಲ್ಲಿ ಇಲ್ಲ, ಚಿಕ್ಕ ಮಕ್ಕಳು ಆಟ ಆಡ್ತಾ ಇಲ್ಲ, ಎಲ್ಲರೂ ಹತರಾಗಿದ್ದಾರೆ. ಮರಣ ಎಲ್ಲಿಂದ ಬರ್ತಾ ಇದೆ? ಕಿಟಕಿ ಒಳಗಳಿಂದ. ಓದಮ್ಮ. ಕಿಟಕಿಗಳ ಮೇಲೆ ಹತ್ತಿ ನಮ್ಮ ಉಪ್ಪರಿಕೆಗಳ ಒಳಗೆ ನುಗ್ಗಿದೆ ಅಂತೆ. ಸ್ತೋತ್ರಂ, ಹಲ್ಲೆಲೂಯ. ಎಷ್ಟು ಜನಕ್ಕೆ ಎಚ್ಚರವಾಗ್ತಾ ಇದೆಯೋ ಗೊತ್ತಿಲ್ಲ. ದೆನಾಕ್ಕೆ ಸ್ತೋತ್ರವಾಗಲಿ. ಆತ್ಮಿಕತೆ ದೀಪ ಯಾವತ್ತು ಸದಾ ಒತ್ತಿ ಉರಿಬೇಕು. ನಾವು ಬಾಗಿಲು ಕಾಯೋದಕ್ಕಿಂತ ಹೆಚ್ಚಾಗಿ ದೆನಾಕ್ಕೆ ಸ್ತೋತ್ರವಾಗಲಿ, ಶತ್ರು ಬರುವಂಥ ಜಾಗವನ್ನು ನಾವು ಹುಡುಕಿ ಆ ಸ್ಥಳಗಳಲ್ಲಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಬೇಕು. ಏನು ಪ್ರಾರ್ಥನೆ ಮಾಡಬೇಕು ಗೊತ್ತಾ? ಪಾಪ ನಮ್ಮ ಮನೆ ಒಳಗಡೆ ಪ್ರವೇಶ ಮಾಡಬಾರದು, ಕೆಟ್ಟ ಆಲೋಚನೆ ನಮ್ಮ ಒಳಗಡೆ ಪ್ರವೇಶ ಮಾಡಬಾರದು, ಮರಣ ನಮ್ಮ ಮನೆಯಲ್ಲಿ ಪ್ರವೇಶ ಮಾಡಬಾರದು, ದುರಾತ್ಮನೆ ನಮ್ಮ ಒಳಗಡೆ ಪ್ರವೇಶ ಮಾಡಬಾರದು. ದೇವಾ ಕರ್ತನೆ ಸ್ವಾಮಿ, ಈ ಕಿಟಕಿಗಳ ಒಂದೊಂದು ಇಂಚುಗಳ ಮೇಲೂ ಸದಾ ದೇವರೇ, ಈ ದ್ವಾರ ಬಾಗಿಲು ದೇವರೇ ಕರ್ತನೆ, ಈ ಮನೆಯ ನಿಲುಪಟ್ಟಿಗಳ ಮೇಲೆ ಎಲ್ಲಾ ಸ್ಥಳಗಳಲ್ಲಿ ಸಹ ನಿನ್ನ ಮಹಿಮೆ, ನಿನ್ನ ಪ್ರಭಾವ ದೇವರ ಕರ್ತನೆ ಆವರಿಸಲಿ. ನಿನ್ನ ಜೀವಗಳ ರಕ್ತವನ್ನ ಈ ಸ್ಥಳಗಳ ಮೇಲೆ ನಾವು ಪ್ರೋಕ್ಷಿಸ್ತೇವೆ ಎಂಬುದಾಗಿ ದೆನಾಕ್ಕೆ ಸ್ತೋತ್ರವಾಗಲಿ. ಪ್ರತಿ ದಿನವೂ ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು. ಕರ್ತನ ಆರಾಧನೆಗೆ ಬಂದಿರುವಂತಹ ದೇವ ಮಕ್ಕಳ ದೆನಾಕ್ಕೆ ಸ್ತೋತ್ರವಾಗಲಿ. ಬರೀ ಭಾನುವಾರಕ್ಕೆ ನಿಮ್ಮ ಪ್ರಾರ್ಥನೆ ಮುಗಿಯದೆ ಪ್ರತಿ ದಿನ, ಪ್ರತಿ ಕ್ಷಣ, ಪ್ರತಿ ಸೆಕೆಂಡ್, ಪ್ರತಿ ಮಿನಿ ಸೆಕೆಂಡ್ಗಳು ದೇವರ ಸನ್ನಿಧಾನದಲ್ಲಿ ಯಾವಾಗಲೂ ನಮ್ಮ ಆತ್ಮ ದೇವರಿಗೋಸ್ಕರವಾಗಿ ಮಿಡಿಯಬೇಕು. ಆ ದೀಪ ಯಾವಾಗಲೂ ಉರಿಯುತ್ತಲೇ ಇರಬೇಕು. ಇವತ್ತು ಆತ್ಮಿಕತೆಯಲ್ಲಿ ನಿನ್ನ ಗಂಡ ನಿನ್ನ ವಿರೋಧವಾಗಿ ಅಥವಾ ನಿನ್ನ ಹೆಂಡತಿ ನಿನ್ನ ವಿರೋಧವಾಗಿ, ನಿನ್ನ ಕುಟುಂಬದಲ್ಲಿ ಶಾಂತಿ ಸಮಾಧಾನವಿಲ್ಲದೆ ಬರೀ ಲೋಕದ ಮಾತುಗಳೇ, ಲೋಕದ ಆಲೋಚನೆಗಳೇ, ಲೋಕದ ಕ್ರಿಯೆಗಳೇ, ಲೋಕದಲ್ಲಿ ನಾನೇನು ಮಾಡಬೇಕು, ನನ್ನನ್ನು ಯಾರು ಹೊಗಳಬೇಕು, ನನ್ನನ್ನು ಅಪ್ರಿಷಿಯೇಷನ್ ಯಾರು ಮಾಡಬೇಕು, ನನ್ನನ್ನು ಯಾರು ಒಳ್ಳೆಯವಳು ಎಂಬುದಾಗಿ ತಮ್ಮ ಹಿಗ್ಗುವಿಕೆಗೆ, ಯುಗೋನೆಸ್ಗೆ ವೈಯಕ್ತಿಕವಾಗಿ ನೀನು ಹೋಗ್ತಾ ಇದ್ದೀಯ ಅಂದ್ರೆ ಶತ್ರು ನಿನ್ನನ್ನು ಹಿಡಿದಿಟ್ಟಿದ್ದಾನೆ.
ಶತ್ರು ನಿನ್ನನ್ನು ಹಿಡಿದಿಟ್ಟಿದ್ದಾನೆ. ಮೇಲೆ ಕೇಳಲಾರದಂಥ ಒಂದು ಪರಿಸ್ಥಿತಿಯಲ್ಲಿ ನಿನ್ನನ್ನು ಆತನು ಕೊಂಡೊಯ್ಯೋದಕ್ಕೆ ಸಿದ್ಧನಾಗಿದ್ದಾನೆ. ದನಾಕ್ಕೆ ಸ್ತೋತ್ರವಾಗಲಿ. ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ, ನೀನು ಎಷ್ಟೇ ಒಳ್ಳೆ ಸಭೆಗೆ ಹೋದರೂ, ಎಷ್ಟು ಒಳ್ಳೆಯ ಬೋಧಕರು ನಿನಗಿರುವುದಾದರೂ, ಎಷ್ಟೇ ಅಭಿಷೇಕದಿಂದ ತುಂಬಲ್ಪಟ್ಟಂತ ಅಭಿಷೇಕ ಉಳ್ಳಂತ ಪ್ರವಾದಿಗಳು, ದೊಡ್ಡ ಸೇವಕರುಗಳು ನಿನಗೆ ವಾಕ್ಯವನ್ನು ಬೋಧಿಸಿದ್ರು ಸದಾ ನಿನ್ನ ಜೀವಿತದಲ್ಲಿ ಬದಲಾವಣೆ ಆಗಲಿಲ್ಲ ಅಂದರೆ ಕಾರಣ ಸೇವಕರುಗಳಲ್ಲ, ಸಭೆ ಅಲ್ಲ, ದೇವರ ವಾಕ್ಯ ಅಲ್ಲ, ದೇವರ ಆತ್ಮನೂ ಅಲ್ಲ. ಎಂಥ ಒಳ್ಳೆ ಬೋಧಕನಾಗಿರುವುದಾದರೂ, ಎಂಥ ಒಳ್ಳೆ ಸಂದೇಶ ಕೊಡುವಂಥ ವ್ಯಕ್ತಿಯಾಗಿರುವುದಾದರೂ, ನಿನ್ನ ಚಿತ್ತದಲ್ಲಿ ನೀನು ಬದಲಾಗಬೇಕಂದ್ರೆ ಮೊದಲು ನಿನ್ನಲ್ಲಿ ದಾಹ ಇರಬೇಕು. ಗಟ್ಟಿಯಾಗಿ ಹೇಳೋಣ, ಹಲ್ಲೆಲೂಯ. ಏನಿರಬೇಕು? ದಾಹ ಇರಬೇಕು. ನಾನು ಮಾಡ್ತಿರೋದು ತಪ್ಪು, ನಾನು ಮಾಡ್ತಿರೋದು ಸರಿಯಲ್ಲ, ನನ್ನ ಯೋಚನೆಗಳು ಒಳ್ಳೆಯದಲ್ಲ, ನನ್ನ ಕ್ರಿಯೆ, ನನ್ನ ಕಾರ್ಯಗಳು, ನಾನು ನಡೆಯುವಂಥ ನಡೆಯುವಿಕೆ ಒಳ್ಳೆಯದಲ್ಲ, ದೇವರ ವಾಕ್ಯ ಇಷ್ಟು ಬಲವಾಗಿ ಬರುತ್ತಿರುವಂತಹ ಸಂದರ್ಭದಲ್ಲೂ ಸಹ ನಾನು ಇದನ್ನೇ ಮಾಡ್ತಾ ಇದ್ದೇನೆ ಅಂದರೆ ದೇನಾಕ್ಕೆ ಸ್ತೋತ್ರವಾಗಲಿ. ನಿನ್ನ ಚಿತ್ತದಲ್ಲಿ ಯಾರು ಪ್ರವೇಶ ಮಾಡಿದ್ದಾನೆ? ಶತ್ರು ಪ್ರವೇಶ ಮಾಡಿದ್ದಾನೆ. ಯಾರು ಪ್ರವೇಶ ಮಾಡಿದ್ದಾರೆ? ಶತ್ರು ಪ್ರವೇಶ ಮಾಡಿದ್ದಾರೆ. ನೀವೆಲ್ಲರೂ ಸದಾ ಹೇಳಬಹುದು, ಕೇಳಬಹುದು. ಮೋನಿಕಾ ಸಿಸ್ಟರ್ ರೀತಿಯಲ್ಲಿ ಪ್ರಪಂಚದಾದ್ಯಂತ ಅನೇಕ ಜನರು, ಲಕ್ಷಾಂತರ ಜನರು ದೇವರ ವಾಕ್ಯವನ್ನು ಇವತ್ತು ಕೇಳ್ತಾ ಇದ್ದಾರೆ. ಅನೇಕ ಜನರು ಬದಲಾಗ್ತಾ ಇದ್ದಾರೆ. ಪ್ರತಿ ದಿನವೂ ಸದಾ ಅವರ ವಾಕ್ಯಗಳನ್ನು ಕೇಳ್ತಾ ಇದ್ದಾರೆ. ಅನೇಕರು ಆತ್ಮಿಕತೆ ಉನ್ನತವಾದ ಸ್ಥಿತಿನಲ್ಲಿ ಇದೆ. ದೇವಕ್ಕೆ ಸ್ತೋತ್ರವಾಗಲಿ. ಅವರನ್ನ ನೋಡುವಂತ ಸಂದರ್ಭದಲ್ಲಿ ಅವರು ಬೋಧಿಸುವಂತಹ ವಾಕ್ಯಕ್ಕೆ ಅವರು ವಿಧೇಯರಾಗ್ತಾರೆ. ದೇವರಾತ್ಮನು ಅವರ ಒಳಗಡೆ ಯಾವಾಗಲೂ ಸದಾ ಬೆಂಕಿಯಾಗಿ ತನ್ನ ಕಾರ್ಯವನ್ನ ನಡೆಸುತ್ತಲೇ ಇರ್ತಾನೆ. ಅದಕ್ಕೆ ಅವರ ಬಾಯಿಂದಂತ ಸಾಕ್ಷಿಯನ್ನು ನಾವು ಕೇಳೋದಕ್ಕೆ ಸಾಧ್ಯ. ಇವತ್ತು ದೇವರ ಮಕ್ಕಳಾಗಿರುವಂಥ ನಮ್ಮ ಬದುಕಿನಲ್ಲಿ ದೇನಾಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಎಷ್ಟು ಕಠಿಣವಾಗಿ ವರ್ತನೆ ಮಾಡುತ್ತೇವೆ. ನಾನು ಆಗ್ಲೇ ಹೇಳಿದೆ, ದೇವರ ಆರಾಧನೆಯನ್ನು 5 ನಿಮಿಷ ಅಲ್ಲ, ಅರ್ಧ ಸೆಕೆಂಡ್ ನೀನು ಲೇಟಾಗಿ ಅಟೆಂಡ್ ಆದ್ರೆ ನಿನ್ನ ಪತನ ಏನಾಗುತ್ತೆ? ಪ್ರಾರಂಭವಾಗುತ್ತದೆ. 5 ನಿಮಿಷ ನಿನ್ನ ನಗ್ಲಿಸಬಲ್, ಆ ವಾರದ ಆಶೀರ್ವಾದವನ್ನು ನೀನು ಕಳ್ಕೊಳ್ತೀಯ. ನೀನು ಮಾಡಬೇಕಾದಂತ ಪ್ರಾರ್ಥನೆ ಸಮಯವನ್ನ ಮೀರಿ 5 ನಿಮಿಷ ಲೇಟ್ ಆಗಿ ನೀನು ಮಾಡಿದ್ರು ಸದಾ ನಿನ್ನ ಸ್ವಾಮಿ ನಿನ್ನ ವಿಷಯದಲ್ಲಿ ದುಃಖ ಪಡುವಂತವನಾಗಿದ್ದಾನೆ. ಇವತ್ತು ನಾನು ಎಂಥ ಪ್ರಸಂಗ ಮಾಡಿದ್ರು ಸಹ ಆ ಪ್ರಸಂಗವನ್ನು ಕೇಳುವಂತ ನೀನು ನಿನ್ನಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳದೆ ಹೋದ್ರೆ ನನ್ನ ಪ್ರಸಂಗಗಳೆಲ್ಲವೂ ಸದಾ ನಿನ್ನ ತಲೆಯನ್ನು ದಾಟಿ ಹೋಗ್ಬಿಡ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಈ ಮನುಷ್ಯನ ಜೀವಿತವನ್ನು ನೋಡುವಂಥ ಸಂದರ್ಭದಲ್ಲಿ ಲೇಟಾಗಿ ಬಂದನು, ಕಿಟಕಿ ಪಕ್ಕದಲ್ಲಿ ಕೂತುಕೊಂಡನು. ಅದಕ್ಕೆ ಕಾರಣ ಏನು ಗೊತ್ತಾ? ಅವನ ಒಳಗಡೆ ಇದ್ದಂಥ ದ್ವಿಮನಸ್ಸು. ಎಂಥ ಮನಸ್ಸು? ದ್ವಿಮನಸ್ಸು. ಯಾರಿಗೆ 2 ಮನಸ್ಸಿರ್ತದೋ ಅವನು ದೇವರನ್ನು ಧನವನ್ನು ಸೇವಿಸೋದಕ್ಕೆ ಆಗಲ್ಲ. ನೋಡ್ಕೊಳ್ಳೋಣ ಬಿಡು, ಹೋಗೋಣ ಬಿಡು, ಹಾಡುಗಳು ತಾನೆ, ಲೇಟಾಗಿ ಪಾಸ್ಟರ್ ಬರ್ತಾರೆ ತಾನೆ, ನೋಡೋಣ ಬಿಡು, ಇವೆಲ್ಲ ನಕಲಿಸಬಲ್ ಇದೆಯಲ್ಲ. ಒಬ್ಬ ಮನುಷ್ಯನ ಜೀವಿತವನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತದೆ ಗೊತ್ತಾ? ನಾನು ಆಗ್ಲೇ ಹೇಳ್ತಾ ಇದ್ದೆ, ಎಷ್ಟೇ ಒಳ್ಳೆಯ ಬೋಧಕನಿರುವುದಾದ್ರೂ ಸದಾ ನಿನ್ನಲ್ಲಿ ಸರಿಪಡಿಸಿಕೊಳ್ಳುವಂಥ ಗುಣ ಇಲ್ಲದೆ ಹೋದ್ರೆ ನಿನ್ನ ಜೀವಿತದಲ್ಲಿ ನೀನು ಯಾವತ್ತೂ ಸದಾ ಸರಿಯಾಗಲ್ಲ, ಯಾವತ್ತೂ ಸರಿಯಾಗಲ್ಲ. ಇಸ್ರೇಲರ ಕಾಲದಲ್ಲಿ ಎಲಿಷನು ಎಂಥ ಪ್ರವಾದಿ, ಎಷ್ಟು ಬಲವುಳ್ಳ ಪ್ರವಾದಿ. ಆತನು ಪ್ರಾರ್ಥನೆ ಮಾಡಿದರೆ ಅನೇಕ ವಿಧವಾದ ಅದ್ಭುತಗಳನ್ನ ಕಣ್ಣಾರೆ ಕಾಣ್ತಾರೆ ಜನರು. ಅವನು ನೋಡುವಾಗಲೆಲ್ಲ ಭಯ ಪಡ್ತಾರೆ. ಆದರೆ ಅವನ ಕಾಲದಲ್ಲಿ ಇಸ್ರೇಲರು ಏನಾಗಿದ್ರು ಗೊತ್ತಾ? ದ್ವಿಮನಸ್ಸುಳ್ಳವರಾಗಿದ್ರು. ಎಂಥ ಮನಸ್ಸುಳ್ಳವರಾಗಿದ್ರು? ಕೆಲವರು ಬಯಲು ದೇವತೆಗಳನ್ನು ಆರಾಧಿಸ್ತಾ ಇದ್ರು, ಕೆಲವೊಬ್ರು ಯೆಹೋವನನ್ನು ಆರಾಧಿಸ್ತಾ ಇದ್ರು. ಯೆಹೋವನನ್ನು ಆರಾಧಿಸ್ತಾ ಇದ್ರು. ಅದಕ್ಕೆ ಬಂದಂತ ಪ್ರತಿಫಲ ಏನು ಗೊತ್ತಾ? ಅದಕ್ಕೆ ಬಂದಂತ ಪ್ರತಿಫಲ
ಅವರು ದ್ವಿಮನಸ್ಸುಳ್ಳವರಾಗಿ ದೇವರನ್ನ ನೋಯಿಸುವುದರಿಂದ 3.5 ವರ್ಷಗಳ ಕಾಲ ಘೋರವಾದಂಥ ಬರಗಾಲವನ್ನು ಅನುಭವಿಸಬೇಕಾಗಿ ಬಂತು. ಏನು ಅನುಭವಿಸಬೇಕಂತೂ? ಬರಗಾಲ, ಕಷ್ಟ ನಷ್ಟಗಳನ್ನು ಅನುಭವಿಸಬೇಕಾಗಿ ಬಂತು. ಕೊನೆಯದಾಗಿ ಅದೇ ಎಲಿಯನು ಅವರಿಗೊಂದು ಸವಾಲು ಹಾಕ್ತಾನೆ. ನಿಮಗೆ ನಿಜವಾದ ದೇವರು ಯೆಹೋವನು ಬೇಕೋ ಅಥವಾ ಬಾಳ್ ಅಥವಾ ಬೈಲ್ ದೇವತೆಗಳು ಬೇಕೋ, ಇವತ್ತು ನಿರ್ಧಾರ ಮಾಡ್ರಿ. ನಿಮ್ಮ ಪ್ರವಾದಿಗಳನ್ನು ಕರ್ಕೊಂಡು ಬನ್ನಿರಿ, ನಾನು ಒಬ್ಬನೇ ಆಗಿ ಬರ್ತೇನೆ, ದೇವರ ಸನ್ನಿಧಾನದಲ್ಲಿ ನಾನು ಪ್ರಾರ್ಥನೆ ಮಾಡುತ್ತೇನೆ ಎಂಬುದಾಗಿ ದೇವರ ಸಮ್ಮುಖದಲ್ಲಿ ಆತನು ಪ್ರಾರ್ಥನೆ ಮಾಡಿದಾಗ, ಆತ್ಮೀಯ ದೇವಜನರೇ, 3.5 ವರ್ಷಗಳ ಕಾಲದ ಬರಗಾಲ ಅವನ ಪ್ರಾರ್ಥನೆಯ ನಂತರ, ಅದೇ ವರ್ಷದಲ್ಲಿ 3.5 ವರ್ಷಗಳ ಕಾಲ ಏನು ಕಳ್ಕೊಂಡ್ರೋ, ಯಾವಾಗ ಯೆಹೋವನೇ ದೇವರೆಂಬುದಾಗಿ ಪ್ರತಿಯೊಬ್ಬರಿಗೆ ಕೂಗಿ ಹೇಳಿದರೋ, ಅವರ ಬರಗಾಲವನ್ನು ಆ ಮಳೆಗಾಲದ ಸುಗ್ಗಿಯ ಮಧ್ಯದಲ್ಲಿ ಎಲ್ಲವೂ ಕೊಚ್ಚಿ ಹೋಗುವ ಹಾಗೆ ಮಾಡಿ ದೇವರು ಸಮೃದ್ಧಿಯ ಬಾಗಿಲನ್ನು ತೆರೆದನು. ಚಪ್ಪಾಳೆ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಇವತ್ತು ಅನೇಕ ಜನರ ಜೀವಿತದಲ್ಲಿ ಬರಗಾಲ, ಕೊರತೆಗಳು, ಅನಾರೋಗ್ಯಗಳು, ಬಲಹೀನತೆಗಳು, ಇಕ್ಕಟ್ಟುಗಳು, ಸಮಸ್ಯೆಗಳು, ಸಾವು ಬರ್ತಾ ಇದೆ. ಮರಣಕರವಾದಂತಹ ವ್ಯಾಧಿಗಳು ಬೆನ್ನಟ್ಟಿಕೊಂಡು ಬರ್ತಾ ಇದೆ. ಕಾರಣ ಏನು ಗೊತ್ತಾ? ದೇವಕ್ಕೆ ಸ್ತೋತ್ರ, ಮನುಷ್ಯನ ಒಳಗಡೆ ಇರುವಂತ ವಿಮನಸ್ಸು, ದೇವರು ಕೊಟ್ಟಿರುವಂತ ಆ ಆತ್ಮದ ವಿಷಯದಲ್ಲಿರುವಂತ ಬಲಹೀನತೆ, ಆ ನಕ್ಲೆಟ್ಸ್ಗಳು. ಪ್ರೀತಿಯುಳ್ಳ ದೇವಜನರೇ, 10 ಜನ ಕನ್ನಿಕೆಯರು ತಮ್ಮ ದೀವಟಿಗೆಯಲ್ಲಿ ದೀಪವನ್ನು ಹೊತ್ತಿಸಿಕೊಂಡೇ ನಿಂತುಕೊಂಡಿದ್ದರು. ಆದರೆ 5 ಜನ ಮಾತ್ರ ಪರಲೋಕಕ್ಕೆ ಏರಿ ಹೋದ್ರು, ಇನ್ನು 5 ಜನ ಏರಿ ಹೋಗಲಿಲ್ಲ. ಅದಕ್ಕೆ ಕಾರಣ ಏನು? 5 ಜನ ಎಣ್ಣೆಯನ್ನು ಸಿದ್ಧವಾಗಿ ಇಟ್ಟುಕೊಂಡಿದ್ರು, ಇನ್ನು 5 ಜನ ಕನ್ನಿಕೆಯರು ಎಣ್ಣೆಯನ್ನು ಇಟ್ಟುಕೊಂಡು ಇರಲಿಲ್ಲ. ಅವರ ದೀಪಗಳೇನಾದವು? ಅವ್ರು ಎಲ್ಲಿ ಹೋದ್ರು? ಉಳಿದುಕೊಂಡು ಬಿಟ್ರು. ಆತ್ಮೀಯ ದೇವಜನರೇ, ಆತ್ಮಿಕತೆ ಜೀವಿತದಲ್ಲಿ ದೇವಕ್ಕೆ ಸ್ತೋತ್ರವಾಗಲಿ. ನಾವು ಯಾವಾಗಲೂ ಕರ್ತನಿಗೋಸ್ಕರವಾಗಿ, ಉರಿಯೋದಕ್ಕೋಸ್ಕರವಾಗಿ ಬೇಕಾಗಿರುವಂತ ಎಣ್ಣೆನೇ ದೇವರ ವಾಕ್ಯವಾಗಿರುವಂಥದ್ದಾಗಿದೆ. ದೇವರ ವಾಕ್ಯ ನಮ್ಮ ಒಳಗಡೆ ಇಲ್ಲದಿರುವಾಗ ನಾವು ಆರಿ ಹೋಗ್ಬಿಡ್ತೇವೆ, ಶತ್ರುವಿನ ಕೈನಲ್ಲಿ ವಶವಾಗ್ಬಿಡ್ತೇವೆ, ನಮ್ಮ ಪ್ರಾಣ ತತ್ತರಿಸಿ ಹೋಗ್ತದೆ. ದೇವಕ್ಕೆ ಸ್ತೋತ್ರವಾಗಲಿ. ಈ ಮನುಷ್ಯನು ಲೇಟ್ ಆಗಿ ಬಂದಿದ್ದು ಮಾತ್ರವಲ್ಲ, ಕಿಟಕಿ ಪಕ್ಕದಲ್ಲಿ ಕೂತುಕೊಂಡದ್ದು ಮಾತ್ರವಲ್ಲ, ಎಲ್ಲಿ ಕೂತ್ಕೊಂಡಿದ್ದನಂತೆ? ಯಾವ ಮಾಡಿ ಮೇಲೆ? 3 ಅಂತಸ್ತಿನ ಮೇಲೆ ಕೂತ್ಕೊಂಡಿದ್ದನಂತೆ. ಎಲ್ಲಿ ಕೂತ್ಕೊಂಡಿದ್ದ? 3 ಅಂತಸ್ತಿನ ಮೇಲೆ ಕೂತ್ಕೊಂಡು ಏನ್ ಮಾಡ್ತಾ ಇದ್ದ ನೋಡಿ. ದೇವಕ್ಕೆ ಸ್ತೋತ್ರವಾಗಲಿ. ಅದೇ ಅಪೊಸ್ತಲ ಕೃತ್ಯ 20ನೇ ಅಧ್ಯಾಯದ 9ನೇ ವಚನ ಓದಿಕೊಳ್ಳೋಣ. ಸ್ತೋತ್ರಂ. ಯೂತಿಕನೆಂಬ ಒಬ್ಬ ಯವ್ವನಸ್ಥನು ಕಿಟಿಕಿಯಲ್ಲಿ ಕೂತುಕೊಂಡು ಗಾಢ ನಿದ್ರೆಯಿಂದ ತೂಕಡಿಸಿದನು. ಏನ್ ಮಾಡ್ತಾ ಇದ್ರಂತೆ? ಯಾವಾಗ? ದೇವರ ಆರಾಧನೆ ನಡೀತಾ ಇದೆ. ಅಭಿಷಕ್ತನಾಗಿರುವಂತ ಅಪೊಸ್ತಲ ಪೌಲನು ಬಲವಾದ ರೀತಿಯಲ್ಲಿ ದೇವರ ವಾಕ್ಯವನ್ನು ಪ್ರಕಟಿಸ್ತಿರುವಂತ ಸಂದರ್ಭದಲ್ಲಿ ಇವನಿಗೆ ಬರೇ ನಿದ್ರೆ ಬರ್ತಿರಲ್ಲ. ಏನ್ ನಿದ್ರೆ ಬರ್ತಾ ಇದೆ? ಗಾಢವಾದ ನಿದ್ರೆ ಬರ್ತಾ ಇರ್ತದೆ. ಬಹಳ ಜನಕ್ಕೆ ಮನೆಯಲ್ಲಿ ನಿದ್ರೆ ಬರಲ್ಲ. ಹಗಲು ರಾತ್ರಿ ಮೊಬೈಲ್ ನೋಡ್ತಾ ಬೆಳಗ್ಗೆ ಎದ್ದು ಬಂದ್ಬಿಟ್ಟಿರ್ತಾರೆ ಚರ್ಚ್ಗೆ. ಎಲ್ಲಿಗೆ ಬರ್ತದೆ ನಿದ್ದೆ? ಎಲ್ಲಿ ಬರ್ತಾರೆ ನಿದ್ದೆ? ಚರ್ಚಲ್ಲಿ ನಿದ್ದೆ ಬರ್ತದೆ. ನಿದ್ದೆ ವಿಷಯದಲ್ಲಿ ಒಬ್ಬ ತಾಯಿ ಹೇಳಿದ್ದಾರೆ, ಅಯ್ಯ, ಚರ್ಚಿನಲ್ಲಿ ನಿದ್ದೆ ಬರಲ್ಲ. ನೀವು ಹಾಡು ಹಾಡ್ತಾ ಇದ್ರೆ, ನಿಮ್ಮ ಮಗಳು ದೇವರ ವಾಕ್ಯ ಕೊಡ್ತಾ ಇದ್ರೆ, ನಾನು ಯೇಸುವಿನ ಮಡಿಲಲ್ಲೇ ತೇಲಾಡ್ತಾ ಇದ್ದೇನೇನೋ ಏನೋ ರೀತಿನಲ್ಲಿ. ಆತನ ಮುಖ ನೋಡ್ಕೊಂಡೇ ನಾನು ಗೊರಕೆ ಹೊಡಿತಾ ಇರ್ತೀನಿ. ಅಯ್ಯ, ನಿಮಗೆ ಗೊತ್ತಿಲ್ಲ, ಇಂಥ ಒಂದು ಸುವರ್ಣಾವಕಾಶ ನನ್ನ ಲೈಫಲ್ಲಿ ಯಾವತ್ತೂ ಸಿಗಲ್ಲ. ನನಗೆ ಮನೆಯಲ್ಲಿ ನಿದ್ದೆ ತಲೆ ಚಚ್ಕೊಂಡ್ರು ಬರಲ್ಲ. ನೀವು ಹಾಡು ಹಾಡಿದ್ರೆ, ನಿಮ್ಮ ಮಗಳು ಪ್ರಸಂಗ ಮಾಡಿದ್ರೆ ಮಾತ್ರ ನಿದ್ದೆ ಬರ್ತದೆ. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ ಮಂದಿರದಲ್ಲಿ ಕೂತುಕೊಂಡು ಸದಾ ಈ ಮನುಷ್ಯನು ಗಾಢ ನಿದ್ರೆಗೆ ಒಳಗಾದನಂತೆ. 3 ಅಂತಸ್ತಿನ ಆ ಮಾಡಿಯ ಕಿಟಕಿಯ ಬಳಿನಲ್ಲಿ ಕೂತುಕೊಂಡಿದ್ದನಂತೆ. ಇವನಿಗೆ ನೋಡ್ರಿ ಭಯಾನೇ ಇಲ್ಲ.
ದೇವರ ಭಯ ಇಲ್ಲ, ಸೇವಕರ ಭಯ ಇಲ್ಲ, ಪ್ರಾರ್ಥನೆ ಇರುವಂಥ ಭಯ ಇಲ್ಲ, ಇವನ ಜೀವನಕ್ಕೆ ಇವನೇ ಗ್ಯಾರಂಟಿನೇ ಅನ್ನುವಂಥ ಒಂದು ನಂಬಿಕೆನೇ ಇಲ್ಲ. ಗಾಢವಾದ ನಿದ್ರೆ ಯಾವ ಸ್ಥಳದಲ್ಲಿ ಮಾಡ್ತಾ ಇದ್ದಾನೆ? ಕಿಟಕಿಯ ಪಕ್ಕದಲ್ಲಿ ಕುತ್ಕೊಂಡು ಮಾಡ್ತಾ ಇದ್ದಾನೆ. ಇವನು ಎಚ್ಚರವಾಗಿರಬೇಕಾಗಿತ್ತು. ಅವನು ಕುತ್ಕೊಂಡಿರುವಂಥ ಸ್ಥಳ ಅಪಾಯಕರವಾದಂಥ ಸ್ಥಳ. ಎಂಥ ಸ್ಥಳ? ಅಪಾಯಕರವಾದಂಥ ಸ್ಥಳ. ಆದರೆ ಈ ಮನುಷ್ಯನು ತನ್ನ ಬಗ್ಗೆನೇ, ತನ್ನ ದೇಹದ ಬಗ್ಗೆ, ತನ್ನ ಜೀವಿತದ ಬಗ್ಗೆ, ಇಲ್ಲಿಂದ ಬಿದ್ದರೆ ನಾನು ಏನಾಗ್ತೀನೋ ಎನ್ನುವಂಥ ಭಯಾನುಸದ ಇವನಿಗೆ ಇಲ್ಲ. ಗಾಢ ನಿದ್ರೆ ಮಾಡುತ್ತಾ ಈ ಮನುಷ್ಯನು 3 ಅಂತಸ್ತಿನಿಂದ ಕೆಳಗೆ ಬಿದ್ದನಂತೆ. ಎಷ್ಟು ಅಂತಸ್ತಿನಿಂದ? ಬಿಡ್ರಿ, ಇಲ್ಲಿ ಮಲ್ಕೊಂಡಿದ್ದಾರಂದ್ರೆ ಇಲ್ಲಿಂದ ಬಿದ್ದರೆ ಏನಾರು ಗಾಯ ಆಗತ್ತಾ? ಅಷ್ಟೊಂದಾಗುತ್ತಾ? ಆದರೆ ಆಗ್ಬೋದು, ಇಲ್ಲ ಮೂಗು ಕುಮ್ಮಿ ಅನ್ಬೋದು, ಏನಾರು ಆಗ್ಬೋದು. ಕಾಂಪೌಂಡ್ನಿಂದ ಬಿದ್ದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ಬೋದು. ಮೊದಲು ಮಾಡಿಂದ ಬಿದ್ದರೆ, 2ನೇ ಮಾಡಿಂದ ಬಿದ್ದರೆ, 3ನೇ ಮಾಡಿಂದ ಬಿದ್ದರೆ ತನ್ನ ಪ್ರಾಣ ಹೋಗ್ತದೆ ಇಲ್ಲಿಂದ ಬಿದ್ದರೆ ಅನ್ನುವಂಥ ಭಯನೇ ಇಲ್ಲ. ಶತ್ರು ಏನು ಮಾಡ್ತಾನೆ ಗೊತ್ತಾ ತಾಯಿ, ಸಹೋದರ, ಸಹೋದರಿ? ಚೆನ್ನಾಗಿ ಊಟ ಮಾಡೋಣ, ಚೆನ್ನಾಗಿ ನಿದ್ದೆ ಮಾಡೋಣ, ಚೆನ್ನಾಗಿ ಓಡಾಡೋಣ, ಚೆನ್ನಾಗಿ ಎಲ್ಲ ಲೋಕದ ಕಾರ್ಯಗಳನ್ನೆಲ್ಲ ಮಾತಾಡೋಣ. ಎಷ್ಟು ದಿನ ಬದುಕ್ತೀವಿ, ಎಷ್ಟು ದಿನ ಜೀವಿಸ್ತೀವಿ, ಆಟ ಆಡೋಣ, ಆಡಿದ್ದೆ ಆಟ ಹುಡಿದೆ ಲಗ್ಗೆ ಎಂಬುದಾಗಿ ಹೇಳಿ ಭಾಳ ಜನರು ಇವತ್ತು ಆತ್ಮಿಕತೆಯ ಜೀವಿತವನ್ನು ನಷ್ಟಪಡಿಸಿಕೊಂಡಿರ್ತಾರೆ. ಎಂಥ ಸಂದರ್ಭ ನೋಡ್ರಿ. ಬೆನಾಕಿ ಸ್ತೋತ್ರವಾಗಲಿ, ದೇವರ ವಾಕ್ಯ ಪ್ರಕಟವಾಗುತ್ತಿರುವಂಥ ಸಂದರ್ಭದಲ್ಲೂ ಸಹ ಈ ಮನುಷ್ಯನು ಗಾಢವಾದ ನಿದ್ರೆಯನ್ನು ಮಾಡಿ, ಬೈಬಲ್ ಹೇಳ್ತದೆ, ಮುಂದೆ ಓದಮ್ಮ. ಪೌಲನು ಇನ್ನು ಪ್ರಸಂಗ ಮಾಡುತ್ತಾ ಇದ್ದಾಗ ಆ ಯೌವನಸ್ಥನು ನಿದ್ರೆಯಿಂದ ತೂಕಡಿಕೆ ಹೆಚ್ಚಾಗಿ 3ನೆಯ ಅಂತಸ್ತಿನಿಂದ ಕೆಳಕ್ಕೆ ಬಿದ್ದನು. ಅವನನ್ನು ಎತ್ತಿ ನೋಡುವಾಗ ಸತ್ತಿದ್ದನು. ಅವನೇನಾಗಿದ್ದನು? ಸತ್ತು ಹೋಗ್ಬಿಟ್ಟಿದ್ದನಂತ. ಏನಾಗಿದ್ದ? ಸತ್ತು ಹೋಗ್ಬಿಟ್ಟಿದ್ದನಂತ. ಬೆನಾಕಿ ಸ್ತೋತ್ರವಾಗಿ ಆತ್ಮಿಕತೆ ವಿಷಯದಲ್ಲಿ ಸ್ವಲ್ಪ ನೆಗ್ಲೆಕ್ಟ್ ಆದರೆ ಯಾರಿಗೆ ನಷ್ಟ? ನಮ್ಮ ಪ್ರಾಣಕ್ಕೆ ನಷ್ಟ. ಯಾರಿಗೆ ನಷ್ಟ? ಅದಕ್ಕೆ ಬಹಳ ಅಮೂಲ್ಯವಾದಂಥ ಮಾತನ್ನು ಇಬ್ರಿಯ ಗ್ರಂಥಕರ್ತನು ಬರೀತಾನೆ. 6ನೇ ಅಧ್ಯಾಯ 5ನೇ ವಚನ 6ನೇ ವಚನ ಕೇಳಿಸಿಕೊಳ್ಳುವಂತರಾಗೋಣ. ಸ್ತೋತ್ರಂ. 6ನೇ ಅಧ್ಯಾಯದ 5ನೇ ವಚನ ಮತ್ತು 6ನೇ ವಚನ, 4ನೇ ವಚನದ ಕೊನೆ ಸಾಲಿಂದ ಓದಮ್ಮ. ಇಲ್ಲ 4ರಿಂದನೇ ಓದು. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ, ಪರಲೋಕದಿಂದ ಆದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಎಷ್ಟು ಜನಕ್ಕೆ ಅರ್ಥ ಆಯ್ತು ಈ ವಾಕ್ಯ? ಗೊತ್ತಾಗ್ಲಿಲ್ಲ ನನಗೆ, ದೇನಾಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಚಂದ್ರ, ಈ 3 ಅಂತಸ್ತು ಕುರಿತು ನಾನು ಈಗ ಮಾತನಾಡಲಿಕ್ಕೆ ಹೋಗ್ಲಿಕ್ಕಿದ್ದೇನೆ. ಮೊದಲನೇ ಮಾಡಿ ಮೇಲೆ ಅವನು ಇದ್ದಿದ್ರೆ, ಅಲ್ಲಿಂದ ಬಿದ್ದಿದ್ರೆ ಸ್ವಲ್ಪ ಗಾಯ ಆಗ್ತಾ ಇತ್ತು. 2ನೇ ಮಾಡಿಂದ ಬಿದ್ದರೆ ಕೈಕಾಲು ಮುರಿತಾ ಇತ್ತು. ಆದರೆ 3ನೇ ಮಾಡಿಂದ ಬಿದ್ದು ತನ್ನ ಪ್ರಾಣವನ್ನು ಏನ್ ಮಾಡ್ಕೊಂಡ? ಅವನಿಗೆ ತಿರುಗಿ ಬದುಕಿಸೋದು ಕಷ್ಟ, ಅಸಾಧ್ಯ. ಸತ್ತ ಮನುಷ್ಯನನ್ನು ಬದುಕಿಸುವುದು ಅಸಾಧ್ಯ. ಆತ್ಮಿಕ ದೇವ ಮಕ್ಕಳೇ, ನಿಮ್ಮ ಆತ್ಮಿಕ ಕಣ್ಣುಗಳನ್ನು ದೇವರಾತ್ಮನು ಈ ಉದಯ ಕಾಲದಲ್ಲಿ ತೆರೆಯಲ್ಪಡಲಿ. ಯೇಸು ಕ್ರಿಸ್ತನನ್ನು ನಂಬಿ ಈಗ 20 ವರ್ಷಗಳ ಕಾಲ ಮುಗಿದು ಹೋಯ್ತು. ಆದರೆ ನಮ್ಮ ಜೀವಿತದಲ್ಲಿ ಆತ್ಮಿಕ ಮಟ್ಟ ಹೇಗೆ ಇದೆ? ಹೇಗೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ? 3 ಹಂತಗಳನ್ನು ಕುರಿತು ಇಲ್ಲಿ ಬೈಬಲ್ ಅಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಇವನು 3 ಮಾಡಿ ಮೇಲಿಂದ ಬಿದ್ದ. ಇವತ್ತು ನಾನು ನಿಮಗೆ ಹೇಳ್ತಿರುವಂತಹ ಸಂಗತಿನ ಎಚ್ಚರಿಕೆಯಿಂದ ಗಮನಿಸಿರಿ ಪ್ರೀತಿಯುಳ್ಳ ದೇವಜನರೇ. ಮೊಟ್ಟ ಮೊದಲನೇ ಹಂತನೇ ಮನುಷ್ಯನಿಗೆ ಮಾನಸಾಂತರ. ಮೊಟ್ಟ ಮೊದಲ ಹಂತ ಏನು? ಮಾನಸಾಂತರ. ಯಾವಾಗ
ನಾನು ಈ ಪಾಪ ಮಾಡಬಾರ್ದು, ಪಾಪದ ಪಾಲಿಗೆ ನಾನು ಸತ್ತವನಾಗಿದ್ದೇನೆ, ನನಗೋಸ್ಕರವಾಗಿ ಯೇಸು ಸ್ವಾಮಿ ತನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಿ ಆ ರಕ್ತದ ಮೂಲಕವಾಗಿ ನನ್ನ ಪಾಪ ಪರಿಹಾರ ಮಾಡಿದ್ದಾನೆ, ಇನ್ಮೇಲೆ ನಾನು ಆತನಿಗೋಸ್ಕರವಾಗಿ ಬದುಕುತ್ತೇನೆ ಅನ್ನೋದೇ ಏನದು? ಮಾನಸಾಂತರ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ನಿನ್ನ ಬದುಕಿನಲ್ಲಿ ಪೂರ್ವಿಕರು ಪೇತ್ರ, ಪೌಲ, ಯೋಹಾನ, ಯಾಕೋಬ ಅವರೆಲ್ಲರೂ ಸದಾ ಮಾನಸಾಂತರ ಹೊಂದಿ ಅವರು ಒಂದು ಮಾತನ್ನು ಹೇಳ್ತಾರೆ, ನಾನು ಬದುಕುವುದಾದರೆ ಕ್ರಿಸ್ತನಿಗಾಗಿ, ಸಾಯುವುದಾದರೆ ಕ್ರಿಸ್ತನಿಗಾಗಿ, ಬದುಕಿದ್ರು ನನಗೆ ಲಾಭ, ಸತ್ತರೂ ನನಗೆ ಲಾಭ, ಕೊನೆ ತನಕ ಆತನಿಗೋಸ್ಕರವಾಗಿ ನಾನು ಬದುಕುತ್ತೇನೆ ಎಂಬುದಾಗಿ ಮಾನಸಾಂತರವನ್ನು ಹೊಂದಿ ಕರ್ತನ ಸನ್ನಿಧಾನದಲ್ಲಿ ಮಹಿಮೆಯಾದ ಕಾರ್ಯಗಳನ್ನು ಅವರು ನಡೆಸಿದರು. ಆ ಮಾನಸಾಂತರದ ಶುಭ ವಾರ್ತೆಯನ್ನು ಕೇಳಿದಂತ ಆ ದಿನಮಾನಗಳಲ್ಲಿ ನಿನ್ನ ಆತ್ಮಿಕ ಸ್ಥಿತಿ ಹೇಗಿತ್ತು ಗೊತ್ತಾ? ಪ್ರತಿ ದಿನ ಬೈಬಲ್ ಓದ್ತಾ ಇದ್ದೆ, ಪ್ರತಿ ದಿನ ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೆ, ಪ್ರತಿ ಉಪವಾಸ ಪ್ರಾರ್ಥನೆಗಳನ್ನು ಎಡೆಬಿಡದೆ ಮಾಡ್ತಾ ಇದ್ದೆ, ಪ್ರತಿ ದಿನವೂ ದೇವರೊಟ್ಟಿಗೆ ಅಂಟುಕೊಂಡಿದ್ದೆ. ನನಗೆ ಪ್ರಪಂಚ ಬೇಕಾಗಿಲ್ಲ, ನನಗೆ ಅಪ್ಪ ಬೇಡ, ನನಗೆ ಅಮ್ಮ ಬೇಡ, ನನಗೆ ಅವನು ಬೇಡ, ನನಗೆ ಇವನು ಬೇಡ, ನನಗೆ ಅವರು ಬೇಕಾಗಿಲ್ಲ, ನನ್ನ ಯೇಸಪ್ಪನೇ ಸಾಕು ಎಂಬುದಾಗಿ. ದೇವರಿಗೆ ಸ್ತೋತ್ರವಾಗಲಿ. ಈ ಮೊದಲನೇ ಹಂತ ಮಾನಸಾಂತರದಲ್ಲಿ ನೀನು ದೇವರೊಟ್ಟಿಗೆ ಇದ್ದಿದ್ದಕ್ಕೆ ಎರಡನೇ ಒಂದು ಮಹಡಿ, ದೇವರಿಗೆ ಸ್ತೋತ್ರವಾಗಲಿ, ದೀಕ್ಷಾ ಸ್ಥಾನ. ಅದು ರಕ್ಷಣೆಯ ಒಂದು ಸ್ಥಳ. ಹಲ್ಲೆಲೂಯಾ. ಎರಡನೇ ಹಂತ, ಎರಡನೇ ಮಾಡಿ ಯಾವುದು? ಇದುವರೆಗೂ ನೀನು ಮಾನಸಾಂತರ ಹೊಂದಿ ಪಾಪದ ಪಾಲಿಗೆ ಸತ್ತ ನಂತರ ದೇವರು ಕೊಡುವಂತ ಆ ರಕ್ಷಣೆಯ ಅನುಗ್ರಹವೇ ದೀಕ್ಷಾಸ್ನಾನ. ಆ ದೀಕ್ಷಾಸ್ನಾನ ಕೊಟ್ಟಂತ ಸಂದರ್ಭದಲ್ಲಿ ಸದಾ ನೀನು ದೇವರೊಟ್ಟಿಗೆ ಎಷ್ಟು ವೈರಾಗ್ಯವುಳ್ಳವನಾಗಿ ಕೆಲವೊಂದು ತಿಂಗಳುಗಳ ಕಾಲ, ಕೆಲವೊಂದು ವರ್ಷಗಳ ಕಾಲ ನಿನ್ನ ಆತ್ಮಿಕತೆ ಮಟ್ಟ, ನಿನ್ನ ಆತ್ಮಿಕತೆ ಜೀವಿತ, ನಿನ್ನ ಒಳಗಡೆ ಇದ್ದಂಥ ಆ ಬೆಂಕಿ, ಆ ದ್ವಾಹ, ಎಲ್ಲ ಸಂದರ್ಭಗಳಲ್ಲಿ ನಾನು ದೇವರಿಗಾಗಿ ಬದುಕಬೇಕೆಂಬುದಾಗಿ ಇಷ್ಟಪಟ್ಟೆ. ದೇವರಿಗೆ ಸ್ತೋತ್ರವಾಗಲಿ. ಈಗ ನಿನಗೆ ಮಾನಸಾಂತರ ಗೊತ್ತು, ಈಗ ನಿನಗೆ ರಕ್ಷಣೆ ಗೊತ್ತು, ಈಗ ದೇವರು ನಿನಗೆ ಗೊತ್ತು. ನೀನು ಬೆಳೆದಂತ ವಿಶ್ವಾಸಿ 20 ವರ್ಷಗಳ ಕಾಲ ಮುಗೀತು, ಒಂದು ಹಂತಕ್ಕೆ ಬಂದು ನಿಂತುಕೊಂಡಿದೀಯಾ. ಈಗ ನಿನ್ನ ಜೀವಿತದಲ್ಲಿ ಶತ್ರು ಪ್ರವೇಶವಾಗಿ, ಸೈತಾನನ ಜೀವಿತದಲ್ಲಿ ಪಾಪವನ್ನು ಪ್ರವೇಶ ಮಾಡಿ, ನಾನು ಹಾಗಿರ್ಬೇಕು, ನಾನು ಹೀಗಿರ್ಬೇಕು, ನಾನು ಯಾರಿಗಿಂತ ಕಡಿಮೆ, ನಾನು ಎಷ್ಟು ಒಳ್ಳೆಯವಳು, ಎಷ್ಟು ಒಳ್ಳೆಯವನು ಎಂಬುದಾಗಿ ಅನೇಕ ಸಂದರ್ಭಗಳಲ್ಲಿ ನಮ್ಮ ವಿಷಯಗಳನ್ನು ನಾವು ಮಾತನಾಡುತ್ತಾ, ಬೇರೆ ವಿಷಯವನ್ನು ಮಾತನಾಡುತ್ತಾ, ಬೇರೆ ವಿಷಯಗಳಲ್ಲಿ ತಲೆಯನ್ನು ಹಾಕುತ್ತಾ, ಅವರಿವರ ಬಗ್ಗೆ ಮಾತನಾಡುತ್ತಾ, ಇವತ್ತು ನಮ್ಮ ಆತ್ಮಿಕ ಮಟ್ಟ ಏನಾಗಿದೆ? ನನ್ನ ಹಾಗೆ ಯಾರೂ ಇಲ್ಲ, ನನ್ನಷ್ಟು ವಚನ ಯಾರಿಗೂ ಗೊತ್ತಿಲ್ಲ, ನಾನು ಎಲ್ಲಿ ಕೂತ್ಕೊಂಡ್ರು ನಡೀತದೆ, ಎಲ್ಲಿ ನಿಂತ್ಕೊಂಡ್ರು ನಡೀತದೆ ಎಂಬುದಾಗಿ ಅಹಂಕಾರದ ಪ್ರವರ್ತನೆ. ಎಷ್ಟೊತ್ತಿಗಾದ್ರೂ ನಾನು ಬರ್ಬೋದು, ಎಷ್ಟೊತ್ತಿಗೆ ಬೇಕಾದ್ರೂ ಸಂಡೇ ಸರ್ವಿಸ್ ಅಟೆಂಡ್ ಆಗ್ಬೋದು, ನನಗೆ ಯಾರು ಹೇಳೋರು ಕೇಳೋರು ಯಾರು ಇಲ್ಲ. ಒಂದು ವೇಳೆ ಪಾಸ್ಟರ್ ಅಥವಾ ಈ ಸಭೆಯಲ್ಲಿರುವಂತಹ ವ್ಯಕ್ತಿಗಳು ನಿನಗೆ ಕೇಳದೇ ಇರಬಹುದು, ಆದರೆ ನಿನ್ನನ್ನು ಕಾಣುವಾತನು ಯಾವತ್ತೂ ಸದಾ ನಿದ್ರಿಸೋದಿಲ್ಲ, ನಿನ್ನನ್ನು ನೋಡುವಾತನು ಎಂದು ತೂಕಡಿಸೋದಿಲ್ಲ. ನೀನು ಯಾರ ಲೆಕ್ಕದಲ್ಲಿದೆಯೋ ಅದನ್ನು ನೀನು ಮರ್ತು ಬಿಟ್ಟಿದೆಯಾ? ಯಾರು ನಿನ್ನನ್ನು ಮೇಲೆತ್ತಿದ್ರೋ ಅದನ್ನು ಮರ್ತು ಬಿಟ್ಟಿದ್ಯಾ? ಯಾರು ನಿನ್ನನ್ನು ಬದುಕಿಸಿದ್ರೋ ಅದನ್ನು ನೀನೇನು ಮಾಡಿದ್ಯಾ? ಮರ್ತು ಬಿಟ್ಟಿದ್ಯಾ? ನಾನು ಹಿಂಗೆ ಸ್ಥಿರವಾಗಿ ಜೀವನ ಪೂರ್ತಿ ನಾನು ಗಟ್ಟಿಯಾಗಿರ್ತೇನೆ ಎಂಬುದಾಗಿ ನೀನು ನೆನೆಸಿಕೊಂಡಿದ್ದರೆ ತುಂಬಾ ತಪ್ಪುಕರವಾದಂಥ ಸಂಗತಿ. ಬೈಬಲ್ ಹೇಳ್ತದೆ, ನಿಂತುಕೊಂಡಿ ಇದ್ದೇನೆ ಎಂಬುದಾಗಿ ಹೇಳುವವನು ಬೀಳದಂತೆ ಎಚ್ಚರವಾಗಿರಲಿ ಅಂತ. ಹಲ್ಲೆಲೂಯಾ. ನಾನು ಸ್ಥಿರವಾಗಿದ್ದೇನೆ, ನನ್ನನ್ನು ಯಾರು ಕದಲ್ಸಕ್ಕಾಗಲ್ಲ. ಇಲ್ಲಿ ದುಡ್ಡಿದೆ, ಇಲ್ಲಿ ದುಡ್ಡಿದೆ, ಇಲ್ಲಿ ಗೋಲ್ಡ್ ಇದೆ, ಇಲ್ಲಿ ಬ್ಯಾಲೆನ್ಸ್ ಇದೆ, ಇಲ್ಲಿ ಮನೆ ಇದೆ, ನನಗೆ ಇರುವಂಥ ಕಾರುಗಳು ಯಾರಿಗೂ ಇಲ್ಲ, ನನಗಿರುವಂಥ ಆಸ್ತಿ ಯಾರಿಗಿಲ್ಲ, ನನಗೆ ಯಾರು ಏನು ಮಾಡೋಕ್ಕಾಗಲ್ಲ. ಈಗಲೇ ಈ ಕ್ಷಣದಲ್ಲಿ ನಿನ್ನ ಆತ್ಮ ನಷ್ಟವಾದರೆ ಈ ಪ್ರಪಂಚದಲ್ಲಿ ಆ ಆತ್ಮವನ್ನು ರಕ್ಷಣೆ ಮಾಡೋ ಶಕ್ತಿ ಯಾವ ಡಾಕ್ಟರ್ಗೆ ಇಲ್ಲಮ್ಮ, ಯಾವ ಡಾಕ್ಟರ್ಗೆ ಇರಲ್ಲ. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ, ಇಬ್ರಿಯ ಪ್ರವಾದನೆ ಗ್ರಂಥ
6ನೇ ಅಧ್ಯಾಯದ 4, 5, 6ನೇ ವಚನ. ನಾವೆಲ್ಲರೂ ಒಂದು ಕಾಲದಲ್ಲಿ ಮಾನಸಾಂತರವನ್ನು ಹೊಂದಿ ದೀಕ್ಷಾಸ್ನಾನ ಪಡೆದುಕೊಂಡು ಪರಲೋಕದ ವರಗಳಿಂದ, ಪರಲೋಕದ ಫಲಗಳಿಂದ ತುಂಬಲ್ಪಟ್ಟಂತ ವ್ಯಕ್ತಿಗಳು. ನಾವು ಬಿದ್ದು ಹೋದರೆ ಮತ್ತೆ ನಮ್ಮನ್ನ ತಿರುಗಿ ಯಾರು ಎತ್ತೋಕ್ ಆಗೋದೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಯ್ತೋ ಗೊತ್ತಿಲ್ಲ. ಅದಕ್ಕೆ ಸ್ತೋತ್ರವಾಗಲಿ. ನಮ್ಮನ್ನು ಯಾರು ಮಾಡಕ್ಕಾಗಲ್ಲ. ಯಾಕೆಂದ್ರೆ ಅಹಂಕಾರ ತುಂಬಿ ತುಳುಕುತ್ತಾ ಇರ್ತದೆ. ಪಾಪದ ಪ್ರಜ್ಞೆ ನಮಗೆ ಇರಲ್ಲ. ನಮ್ಮ ಒಳಗಡೆ ದುರಾತ್ಮನು ತನ್ನ ಕಾರ್ಯವನ್ನು ನಡೆಸ್ತಾ ಇರ್ತಾನೆ. ನಾನು ಯಾರ ಮಾತು ಕೇಳಲ್ಲ. ನನ್ನ ಹಾಗೆ ಒಂದು ದಿನ ಸೇವೆ ಮಾಡಿದವರು ಯಾರು ಇಲ್ಲ. ನನ್ನ ಹಾಗೆ ಹಾಡಿದವರು ಯಾರು ಇಲ್ಲ. ನನ್ನ ಹಾಗೆ ಸೇವಕರುಗಳನ್ನು ಎಬ್ಬರಿಸುವಂತಹ ವ್ಯಕ್ತಿಗಳು ಒಂದು ಕಾಲದಲ್ಲಿ ಯಾರು ಇಲ್ಲ. ನನ್ನನ್ನು ಯಾರು ನೀನು ಕೇಳೋಕೆ? ನನ್ನನ್ನು ನೀನು ಯಾರು ಕೇಳೋದಕ್ಕೆ? ಅವನನ್ನು ಸರಿಪಡಿಸಕ್ಕಾಗಲ್ಲ. ಅದಕ್ಕೆ ನಾನು ಹೇಳಿದೆ, ಎಲಿಯನಂತ ಪ್ರವಾದಿಯ ಕಾಲದಲ್ಲಿ ಜನರು ದ್ವಿಮನಸ್ಸುಳ್ಳವರಾಗಿದ್ದರು. ಇವತ್ತು ದೇವರ ವಾಕ್ಯವನ್ನು ಆಲಿಸುತ್ತಿರುವಂತಹ ದೇವರ ಮಗುವೆ, ಒಂದು ಚಿಕ್ಕ ಮಗು ನಿನ್ನ ಹತ್ರ ದೇವರ ವಾಕ್ಯ ಪ್ರಕಟ ಮಾಡ್ತಾ ಇದ್ರೆ ಅಂದ್ರೆ, ಒಂದು ಚಿಕ್ಕ ಮಗು ದೇವರ ಭಯಭಕ್ತಿನಲ್ಲಿ ಇದ್ದಿದೆ ಅಂತ ಅಂದ್ರೆ, ಬೆನಾಕೆ ಸ್ತೋತ್ರವಾಗಲಿ, ಆ ಮಗುವಿನ ಮೂಲಕವಾಗಿ ನೀನು ಪಾಠ ಕಲಿಯುವುದು ಬಹಳ ಇರುವಂಥದ್ದಾಗಿದೆ. ಕರಗಳನ್ನು ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಇಲ್ಲಿ ಯಾರು ದೊಡ್ಡವರಲ್ಲ. ನಾವು ಪ್ರತಿಯೊಬ್ಬರು ದೇವರ ಮಕ್ಕಳಾಗಿದ್ದೇವೆ. ನಾವು ದೇವರಿಗೆ ತಂದೆಗಳಾಗಿ ಮಾರ್ಪಡೋದಿಲ್ಲ, ದೇವರಿಗೆ ತಾಯಿಗಳಾಗಿ ಮಾರ್ಪಡಲ್ಲ. ನಾವೆಷ್ಟೇ ದೊಡ್ಡವರಾದ್ರೂ ಸದಾ ನಾವು ಯಾರಿಗೆ ಮಕ್ಕಳು? ದೇವರಿಗೆ ನಾವು ಮಕ್ಕಳಾಗಿದ್ದೇವೆ. ದೇವರಿಗೆ ಮಕ್ಕಳಾಗಿದ್ದೇವೆ. ಧನಾಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ಈ ರೀತಿಯಾದಂಥ ಕಾಠಿಣ್ಯತೆ ನಮ್ಮ ಒಳಗಡೆ ಇರುವುದಾದ್ರೆ ನಮ್ಮ ಆತ್ಮ ಏನಾಗಿರ್ತದೆ? ಸತ್ತು ಹೋಗಿರ್ತದೆ. ನೆಪಕ್ಕೆ ಮಾತ್ರ ಆರಾಧನೆಗೆ ಬರ್ತೇವೆ, ನೆಪಕ್ಕೆ ಮಾತ್ರ ದೇವರ ಸ್ತೋತ್ರ ಹೇಳ್ತಿರ್ತೇವೆ, ನೆಪಕ್ಕೆ ಮಾತ್ರ ದೇವರ ವಾಕ್ಯವನ್ನು ಓದುತ್ತೇವೆ, ನೆಪಕ್ಕೆ ಮಾತ್ರ ನಾವು ಬದುಕುತ್ತಾ ಇರ್ತೇವೆ. ಆದರೆ ಪ್ರೀತಿಯುಳ್ಳ ದೇವಶ್ರೇ, ಒಂದು ವೇಳೆ ನೀನು ಸತ್ತಿರುವುದಾದರೂ ದೇವರ ಸನ್ನಿಧಾನದಲ್ಲಿ, ದೇವ ಕರ್ತನೆ, ಮೊದಲಿದ್ದ ಆತ್ಮಿಕತೆ, ಮೊದಲಿದ್ದ ಭಕ್ತಿ, ಮೊದಲಿದ್ದ ಪ್ರಾರ್ಥನೆ, ಮೊದಲಿದ್ದ ಅಭಿಷೇಕ, ಮೊದಲಿದ್ದಂತ ಕರ್ತನೆ ಸ್ವಾಮಿ ನಿನ್ನ ಕೃಪೆ ನನಗೆ ಬೇಕು ಎಂಬುದಾಗಿ ಮತ್ತೆ ನೀನು ತಿರುಗಿ ಬರುವಾಗ ನಿನ್ನ ಆತ್ಮವನ್ನು ಆತನು ಬೆಳಗಿಸುವಂತ ಕರ್ತನಾಗಿದ್ದಾನೆ. ಹಲ್ಲೆಲೂಯಾ. ಇದೇ ಅಪೊಸ್ತಲ ಕೃತ್ಯ 20ನೇ ಅಧ್ಯಾಯ 12ನೇ ವಚನ ಓದು ಮನೆ. ದೇವರಿಗೆ ಸ್ತೋತ್ರವಾಗಲಿ. ಅವರು ಜೀವಿತನಾದ ಹುಡುಗನನ್ನು ಕರೆದುಕೊಂಡು ಬರಲು, ದೇವರಿಗೆ ಸ್ತೋತ್ರವಾಗಲಿ, ಕಿಟಕಿಯಿಂದ ಬಿದ್ದ ನಂತರ ಸತ್ತು ಹೋಗಿದ್ದಂತ ಆ ಮನುಷ್ಯನನ್ನ ಅಪೊಸ್ತಲ ಪೌಲ ಏನ್ ಮಾಡ್ತಾನೆ? ಅವನ ಮೇಲೆ ಬೋರ್ವೆ ಬಿದ್ದು ಅವನನ್ನು ಬದುಕಿಸುತ್ತಾನೆ. ಬದುಕಿಸಿದ ನಂತರ 12ನೇ ವಚನ, ಆಗ ಅವನು ಮೇಲಕ್ಕೆ ಹೋಗಿ ರೊಟ್ಟಿ ಮುರಿದು ಊಟ ಮಾಡಿ ಬಹಳ ಹೊತ್ತು ಬೆಳಗಾಗುವ ತನಕ ಸಲ್ಲಾಪ ಮಾಡಿ ಹಾಗೆ ಹೊರಟು ಹೋದನು. ದೇವರಿಗೆ ಸ್ತೋತ್ರವಾಗಲಿ. ಅದರ ಮೇಲಿನ ವಚನ 12ನೇ ವಚನ ಮೊದಲಿಂದ ಓದಬ. ಆದರೆ ಪೌಲನು ಇಳಿದು ಹೋಗಿ ಅವನ ಮೇಲೆ ಬಿದ್ದು ತಬ್ಬಿಕೊಂಡು ಗೋಳಾಡಬೇಡ್ರಿ, ಅವನ ಪ್ರಾಣವು ಅವನಲ್ಲಿಯೇ ಅದೇ ಎಂದು ಹೇಳಿದನು. ಆಗ ಅವನು ಮೇಲಕ್ಕೆ ಹೋಗಿ ರೊಟ್ಟಿ ಮುರಿದು ಊಟ ಮಾಡಿ ಬಹಳ ಹೊತ್ತು ಬೆಳಗಾಗುವ ತನಕ ಸಲ್ಲಾಪ ಮಾಡಿ ಹಾಗೆ ಹೊರಟು ಹೋದನು. ಅವರು ಜೀವಿತನಾದ ಹುಡುಗನನ್ನು ಕರೆದುಕೊಂಡು ಬರಲು ಅವರಿಗೆ ಬಹಳ ಆದರಣೆ ಉಂಟಾಯಿತು. ಏನಾಯ್ತು? ಆದರಣೆ ಉಂಟಾಯಿತು. ಏನುಂಟಾಯಿತು? ಆತ್ಮಿಕವಾದಂಥ ಸಾವಿಗೆ ಗುರುತು ಇದು. ಯುತಿಕನ ಒಂದು ಚರಿತ್ರೆ. ನಾವು ಎಷ್ಟು ಮೇಲಕ್ಕೆ ಹೋಗ್ತೀವೋ ಅಷ್ಟು ಮೇಲಿಂದ ಬಿದ್ದರೆ ಅಷ್ಟೇ ದೊಡ್ಡ ಗಾಯ ಆಗುತ್ತೆ. ಹಲ್ಲೆಲೂಯಾ. ಅಷ್ಟೇ ದೊಡ್ಡ ಸಾವು ನೋವುಗಳು ಉಂಟಾಗುತ್ತೆ. ಆತ್ಮೀಯ ದೇವಚಂದ್ರೆ, ಆತ್ಮಿಕತೆಯಲ್ಲಿ ಯಾರು ಮೇಲಕ್ಕೆ ಎತ್ತರದಲ್ಲಿದ್ದೇನೆ ಎಂಬುದಾಗಿ, ನನಗೆ ಎಲ್ಲ ಗೊತ್ತು ಎಂಬುದಾಗಿ, ನನಗೆ ಎಲ್ಲ ತಿಳಿದವನು ಎಂಬುದಾಗಿ ನೀನು ಅಂದ್ಕೊಳ್ತೀಯೋ, ಆ ಎತ್ತರದಿಂದ ಒಂದು ಸಾರಿ ಬಿದ್ದರೆ ನಿನ್ನನ್ನು ಯಾರು ಮೇಲಕ್ಕೆ ಎತ್ತಕ್ಕಾಗಲ್ಲ. ಅದಕ್ಕಾಗಿ ಸತ್ತಂತ ಆ ಹುಡುಗನ ಜೀವಿತದ ಮೂಲಕವಾಗಿ ನಾವು ಕಲಿಯಬೇಕಾದಂಥ ಪಾಠ ಏನು ಗೊತ್ತಾ? ಆ ಮಗನ ಮೇಲೆ ಬೋರ್ಲು ಬಿದ್ದು ಅಪೊಸ್ತಲ ಪೌಲನು ಪ್ರಾರ್ಥನೆ ಮಾಡಿ ಅವನನ್ನು ಬದುಕಿಸುತ್ತಾನೆ. ಬದುಕಿಸಿದಾಗ ಅವನು ತುಂಬ ಖುಷಿ ಪಡ್ತಾನೆ. ಅದಾದ ನಂತರ ಇಡೀ ಸಭೆಯವರಿಗೆ ಏನುಂಟಾಗುತ್ತದೆ?
ಆದರಣೆ ಉಂಟಾಗುತ್ತದೆ. ಏನುಂಟಾಗುತ್ತದೆ? ಇವತ್ತು ನಾನು ಹೇಳುವುದನ್ನು ಗಮನವಿಟ್ಟು ಕೇಳ್ರಿ. ದೇನಾಕಿ ಸ್ತೋತ್ರವಾಗಲಿ. ಒಂದು ವೇಳೆ ನಮ್ಮ ಬದುಕಿನಲ್ಲಿ ಆತ್ಮಿಕತೆಯಲ್ಲಿ ನಮ್ಮ ದೀಪ ಆರಿ ಹೋಗಿರುವುದಾದರೆ, ಪ್ರಾರ್ಥನಾ ಜೀವಿತ ಕಡಿಮೆಯಾಗಿರುವುದಾದರೆ, ವಾಕ್ಯ ಓದುವುದು ಕಡಿಮೆಯಾಗಿರುವುದಾದರೆ, ಸಭೆಗೆ ಯಥಾರ್ಥತೆಯಾಗಿ ಸಂಡೇ ಸರ್ವಿಸನ್ನು ಅಟೆಂಡ್ ಮಾಡೋದನ್ನು ಬಿಟ್ಟಿರುವುದಾದರೆ, ಆತ್ಮಿಕತೆಯಲ್ಲಿ ಒಂದು ವೇಳೆ ಸತ್ತು ಹೋಗಿದ್ದೀರಿ, ಇವತ್ತು ದೇವರ ಸನ್ನಿಧಾನದಲ್ಲಿ ಒಂದು ಪ್ರಾರ್ಥನೆ ಮಾಡ್ರಿ. ಅಪ್ಪ, ಈ ನನ್ನ ಆತ್ಮ ಯಾವಾಗಲೂ ನಿನ್ನ ಸಾನ್ನಿಧ್ಯಾನದಲ್ಲಿ ದೀಪವಾಗಿರಬೇಕು. ಯಾಕೆಂದರೆ ಇದು ನಿನ್ನ ದೀಪ. ಯಾರ ದೀಪ? ಈ ದೀಪ ಆರಿ ಹೋದರೆ ನನ್ನ ಬದುಕು ಏನಾಗುತ್ತದೆ? ಕತ್ತಲೆ ಆಗುತ್ತದೆ, ಸಾವು ಸಮೀಪಿಸ್ತದೆ, ಭಯ ಹಿಡಿತದೆ, ಶತ್ರುನನ್ನು ಹಿಡಿದು ಬಿಟ್ಟಿದ್ದಾನೆ. ದೇವ, ಯಾವಾಗಲೂ ಈ ದೀಪ ನಿನಗೋಸ್ಕರವಾಗಿ ಪ್ರಜ್ವಲಿಸಲಿಕ್ಕಾಗುವ ಹಾಗೆ ಒಂದು ವೇಳೆ ನನ್ನ ಒಳಗಡೆ ಇರುವಂಥ ಕಠಿಣವಾದ ಆಲೋಚನೆಗಳು, ಮೊಂಡು ಸ್ವಭಾವ, ಪಾಪದ ಕ್ರಿಯೆಗಳು, ನನ್ನ ಒಳಗಡೆ ಇರುವಂಥ ನಿನ್ನ ವಿಶೇಷವಾದಂಥ ತಡೆಗಳನ್ನು ಮಾಡುವಂಥ ಕ್ರಿಯೆಗಳು ಇರುವುದಾದರೆ ನನ್ನನ್ನು ಕ್ಷಮಿಸಿಬಿಡು ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಇವತ್ತು ನೀನು ಪ್ರಾರ್ಥನೆ ಮಾಡುವುದಾದರೆ, ಸತ್ತಂಥ ನಿನ್ನ ಆತ್ಮಿಕತೆ ಬದುಕನ್ನು ದೇವರು ಮತ್ತೆ ಪುನರ್ಜೀವಗೊಳಿಸುವಂಥವನಾಗಿದ್ದಾನೆ. ಮತ್ತೆ ಅನೇಕರು ನಿನ್ನನ್ನು ಆಧರಿಸ್ತಾರೆ. ಒಂದು ಕಾಲದಲ್ಲಿ ಏನು ಪ್ರಾರ್ಥನೆ ಮಾಡ್ತಾ ಇದ್ರು, ಒಂದು ಕಾಲದಲ್ಲಿ ದೇವರು ಏನು ವಾಕ್ಯಗಳನ್ನು ಧ್ಯಾನ ಮಾಡ್ತಾ ಇದ್ರು, ಒಂದು ಕಾಲದಲ್ಲಿ ಏನು ಶುಭ ವಾರ್ತೆ ಸಾರ್ತಾ ಇದ್ರು, ಆತನು ಆರಾಧನೆ ಮಾಡೋಕೆ ನಿಂತ್ಕೊಂಡ್ರೆ, ಆತನು ಚಪ್ಪಾಳೆ ತಟ್ಟೋದಕ್ಕೆ ನಿಂತ್ಕೊಂಡ್ರೆ, ಆತನು ದೇವ ಮಂದಿರದಲ್ಲಿ ಕೈಗಳನ್ನೆತ್ತುವುದಕ್ಕೆ ನಿಂತ್ಕೊಂಡ್ರೆ, ಫಾಸ್ಟಿಂಗ್ ಪ್ರೇನಲ್ಲಿ ನಿಂತ್ಕೊಂಡ್ರೆ, ಆ ಮನುಷ್ಯನ ನೋಡಿನೇ ನಾವು ಕಲ್ತೀವ್ರಿ. ಒಂದು ದಿನ ಇವತ್ತು ಅವನ ಬದುಕೇನಾಯಿತು, ಇವತ್ತು ಯಾಕೆ ಅಷ್ಟು ಸಪ್ಪಗೆ ಆಗಿದ್ದಾನೋ ಗೊತ್ತಿಲ್ಲ ಎಂಬುದಾಗಿ ಒಂದು ವೇಳೆ ನಿನ್ನ ಸ್ನೇಹಿತರು ಯೋಚನೆ ಮಾಡ್ತಾ ಇರ್ಬೋದು. ಆದರೆ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಒಳಗಡೆ ವಾಸ ಮಾಡುವಂಥ ದೇವರ ಆತ್ಮನು ಹೇಳಿತನದ ಆತ್ಮನಲ್ಲ, ಆತನು ಬಲ, ಪ್ರೀತಿ, ನೀತಿ, ಶಿಕ್ಷಣದ ಆತ್ಮನಾಗಿದ್ದಾನೆ. ಆ ಪರಿಶುದ್ಧಾತ್ಮನು ಈ ಕೆಳದ 3 ದಿನಗಳ ಕಾಲ ನಮ್ಮ ಸೇವೆ, ನಮ್ಮ ಆತ್ಮಿಕತೆ ಬದುಕು, ನಾವು ಹೇಗೆ ಸೇವೆ ಮಾಡಬೇಕೆಂಬುದಾಗಿ ನಮ್ಮನ್ನು ಕಲಿಸಿದ್ದಾನೆ. ಒಂದು ವೇಳೆ ಅದನ್ನು ಕೇಳಿಯೂ ಸದಾ ಸತ್ತ ಅನುಭವದಲ್ಲಿ ಇರುವುದಾದರೆ ಯೇಸುವಿನ ನಾಮದಲ್ಲಿ ದೇವರ ಕಡೆಗೆ ತಿರುಗುಕೋ, ದೇವರ ಕಡೆಗೆ ದೃಷ್ಟಿಸಿ ನೋಡು. ಆತನು ನಂಬಿಗಸ್ತನು, ನೀತಿವಂತನಾಗಿರುವುದರಿಂದ ಬೈಬಲ್ ಹೇಳ್ತದೆ, ಪ್ರೀತಿಯುಳ್ಳ ದೇವಜನರೇ, ಆತನ ಆತ್ಮನು ನಮಗೆ ಮತ್ತೆ ಬಲಪಡಿಸಿ ನಡೆಸುವಂಥವನಾಗಿದ್ದಾನೆ. ನಮ್ಮ ಆತ್ಮ ಒತ್ತಿ ಹುರಿಯುವ ಹಾಗೆ ಮಾಡ್ತಾ ಇದ್ದಾನೆ. ನಾವಾಗಲೇ ಗಮನಿಸಿದ ಹಾಗೆ ಇಬ್ರಿಯ ಬರೆದ ಪತ್ರಿಕೆ 6ನೇ ಅಧ್ಯಾಯದ 6ನೇ ವಚನವನ್ನು ನಾವು ಗಮನಿಸುವಾಗ ದೇವರ ವಾಕ್ಯವನ್ನು ಕೇಳಿ ನಾವು ಪ್ರಾರ್ಥನೆ ಮಾಡೋಣ. ಸ್ತೋತ್ರ. ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಯಾಕೆಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವುದು, ಆತನನ್ನು ಎಲ್ಲರ ಮುಂದೆ ಅವಮಾನ ಪಡಿಸುವವರು ಆಗಿದ್ದಾರೆ. ಹಲ್ಲೆಲೂಯಾ. ಎಷ್ಟೊಂದು ದುರದೃಷ್ಟಕರವಾದಂಥ ಮಾತ್ರೆ. ಒಂದು ಹಿಂದೂಗಳ ಮಧ್ಯದಲ್ಲಿ ಹೋಗಿ, ವಿಗ್ರಹಾರಾಧನೆ ಮಾಡುವಂಥ ವ್ಯಕ್ತಿಗಳ ಮಧ್ಯದಲ್ಲಿ ಹೋಗಿ, ಅವ್ರ ಫ್ಯಾಮಿಲಿಗಳ ಮಧ್ಯದಲ್ಲಿ ನಿಂತುಕೊಂಡು ಅವರ ಮಧ್ಯದಲ್ಲಿ ನಾವು ಅವರ ರೀತಿಯಲ್ಲೇ ಆಡಿದರೆ ಯಾರಿಗೆ ಶಿಲುಬೆಗೆ ಹಾಕಿದಾಗಾಯಿತು? ಅವರ ರೀತಿಯಲ್ಲೇ ನಾವು ಮಾತನಾಡಿದರೆ ನಮಗೂ ಅವ್ರಿಗೇನಾದರೂ ವ್ಯತ್ಯಾಸ ಇರುತ್ತಾ? ಸ್ನೇಹಿತರು ಬೇಕಮ್ಮ, ಸ್ನೇಹಿತರು ಬೇಕು ಸಹೋದರ. ಪ್ರಾಣ ತೆಗೆಯುವಂಥ ಸ್ನೇಹಿತರು ನಮಗೆ ಬೇಕಾಗಿಲ್ಲ. ನಮ್ಮನ್ನು ದೇವರು ಸ್ನೇಹಿತರು ಅಂತ ಕರೀತಾನೆ. ಹಲ್ಲೆಲೂಯಾ. ನನ್ನ ಮಕ್ಕಳು ಅಂತ ಕರೀತಾನೆ ಅಲ್ವಾ? ಕರೀತಾನ ಇಲ್ಲಮ್ಮ? ನಾನು ಇವ್ರಿಗೋಸ್ಕರವಾಗಿ ನನ್ನ ಪ್ರಾಣನೇ ಕೊಟ್ಟಿದ್ದೇನೆ ಅಂತಾರೆ. ಯಾರೋ 3 ತಿಂಗಳು 6 ತಿಂಗಳ 1 ವರ್ಷದ ಹಿಂದೆ ಸಿಕ್ಕೋರ ಜೊತೆನಲ್ಲಿ ಓಡಾಡಿಕೊಂಡು ನಿನಗೆ ಕೊಟ್ಟಂಥ ಅಭಿಷೇಕ, ನಿನಗೆ ಕೊಡಲ್ಪಟ್ಟಂಥ ಆಶೀರ್ವಾದ, ನಿನಗೆ ಕೊಡಲ್ಪಟ್ಟಂಥ ವಾಕ್ಚಾತುರ್ಯ, ನಿನಗೆ ಕೊಡಲ್ಪಟ್ಟಂಥ ಬಲ ಶಕ್ತಿಯನ್ನು ಮಾರ್ಕೊಂಡ್ಬಿಟ್ಟೆ. ನೀನು ಮಾರ್ಕೊಳ್ಳೋದಷ್ಟೇ ಇರಲಿ. ನೀನೇನು ಮಾಡ್ತಾ ಇದೀಯಾ? ನೀನು ಮಾಡುವಂಥ ಕ್ರಿಯೆ ಕಾರ್ಯಗಳ ನಿಮಿತ್ತವಾಗಿ ಪ್ರತಿದಿನವೂ ಸದಾ ತಿರುಗಿ ಸತ್ತ ಪುನರುತ್ಥಾನ ಹೊಂದಿದಂಥ ಯೇಸು ಸ್ವಾಮಿನ ಎಲ್ಲಿಗೆ ಹಾಕಿಸ್ತಾ ಇದೆಯಾ?
ನಿನಗೆ ನಿಜವಾಗ್ಲೂ ಹೃದಯ ಇರುವುದಾದರೆ, ನಿಜವಾಗ್ಲೂ ದೇವರು ನಿನ್ನ ರಕ್ಷಣೆ ಕೊಟ್ಟಿರುವುದಾದರೆ, ನಿಜವಾಗ್ಲೂ ದೇವರು ನಿನ್ನನ್ನು ಬದುಕಿಸಿರುವುದಾದರೆ, ನಿಜವಾಗ್ಲೂ ಸಹ ದೇವರು ನಿನ್ನ ಬದುಕಿನಲ್ಲಿ ಒಳ್ಳೆಯದನ್ನು ಮಾಡಿರುವುದಾದರೆ, ಮೇಲಕ್ಕೆ ಇದನ್ನೆತ್ತಿಕೊಂಡು ಕರ್ತನ ಸನ್ನಿಧಾನದಲ್ಲಿ ಇದನ್ನು ಕೇಳು. ನಾನು ಪಾಪಿ ಸ್ವಾಮಿ, ನಾನು ಎಷ್ಟು ನನ್ನನ್ನು ಬದಲಾಯಿಸ್ಕೊಳ್ಬೇಕೆಂಬುದಾಗಿ ಇದ್ದರೂ ನನ್ನನ್ನು ಬದಲಾಗಲಿಲ್ಲ. ನಾನು ಇವತ್ತೂ ಸಹ ನನ್ನ ಜೀವಿತದಲ್ಲಿ ನನ್ನ ಹೃದಯವನ್ನು ಕಠಿಣತೆಯಿಂದ ನಾನು ತುಂಬಿಸಲು ಹಾಗೆ ಮಾಡಿದ್ದೇನೆ. ಯುತಿಕನೆಂಬ ಆ ಮನುಷ್ಯನ ಆತ್ಮಿಕತೆ ಜೀವಿತವನ್ನು ನೋಡುವಾಗ 3 ಅಂತಸ್ತು. ಮೊದಲನೇ ಅಂತಸ್ತು ಮಾನಸಾಂತರ ಹೊಂದಿದಂಥ ವ್ಯಕ್ತಿ, 2ನೇ ದೀಕ್ಷಾಸ್ಥಾನ ತೆಗೆದುಕೊಂಡಂಥ ವ್ಯಕ್ತಿ. ಆದರೆ ಬಲವಾಗಿ ಅಭಿಷಕ್ತರು ದೇವರ ವಾಕ್ಯವನ್ನು ಸಾರುವಾಗ ಗಾಢ ನಿದ್ರೆಗೆ ಒಳಗಾದನು. ಅಲ್ಲಿಂದ ಬಿದ್ದು ತನ್ನ ಆತ್ಮವನ್ನು ನಷ್ಟಪಡಿಸಿಕೊಂಡನು. ಅವನ ಜೀವಿತ ಹೀಗೆ ಇತ್ತೋ ಏನೋ ಗೊತ್ತಿಲ್ಲ, ಆದರೆ ಆ ಯೌವನಸ್ಥನ ಬದುಕನ್ನು ದೇವರು ಮತ್ತೆ ತಿರುಗಿ ಕಟ್ಟಿ ಅನೇಕರಿಗೆ ಆದರಣೆ ಮಾಡಿದನು. ನಾನಿವತ್ತು ಬದುಕಿದ ರೀತಿಯಲ್ಲಿ ಇದ್ದೇನೆ, ಆದರೆ ನನ್ನ ಶವ, ನನ್ನ ಜೀವ, ನನ್ನ ಶರೀರ ಶವದ ಉಪಾಧಿಯಲ್ಲಿದೆ. ನಾನು ಸತ್ತವನಾಗಿದ್ದೇನೆ, ನನ್ನನ್ನು ಕ್ಷಮಿಸು ಸ್ವಾಮಿ. ನಾನು ಕೆಲಸ ಮಾಡುವ ಆಫೀಸ್ನಲ್ಲಿ, ನನ್ನ ಸ್ನೇಹಿತರ ಮಧ್ಯದಲ್ಲಿ, ನನ್ನ ಕಂಪನಿಯಲ್ಲಿ, ನಾನು ವರ್ಕ್ ಮಾಡುವಂಥ ಸ್ಥಳದಲ್ಲಿ, ನನ್ನ ಶಾಲೆಯಲ್ಲಿ, ನನ್ನ ಕಾಲೇಜಿನಲ್ಲಿ, ನನ್ನ ಇನ್ಸ್ಟಿಟ್ಯೂಟ್ನಲ್ಲಿ ನನ್ನನ್ನು ಕಾಣುವವರು ನಿನ್ನನ್ನು ಕಾಣಬೇಕಪ್ಪ. ಅವರು ಕೆಟ್ಟ ಯೋಚನೆ ಮಾಡಲ್ಲ, ಅವ್ರು ಯಾವ ರೀತಿಯಲ್ಲಿಯೂ ವರ್ತನೆ ಮಾಡಲ್ಲ. ಅವ್ರು ಯೇಸು ಸ್ವಾಮಿ ಮಕ್ಕಳು, ಅವ್ರಿಗೆ ಕರಿಬೇಡ, ಅವರು ಒಳ್ಳೆಯವರು, ಅವ್ರಿಗೇನು ಅನ್ನಬೇಡ. ಬೇರೆಯವರು ನಿನ್ನ ವಿಷಯದಲ್ಲಿ ಸಾಕ್ಷಿ ಹೇಳ್ತಾ ಇದ್ದಾರಾ? ಇವ್ರು ನಿಜವಾಗ್ಲೂ ಚರ್ಚಿಗೆ ಹೋಗ್ತಾರಾ? ಯೇಸು ಯೇಸು ಅಂತ ಹೇಳ್ತಾ ಇದ್ದಾರ? ನಮಗಿಂತ ಜಾಸ್ತಿ ಮಾಡ್ತಾರಲ್ಲ ಇವರು, ನಮಗಿಂತ ಜಾಸ್ತಿ ಕೆಟ್ಟ ಯೋಚನೆ ಇದೆ ಅಲ್ಲ ಇವರಿಗೆ. ಇವರು ಯೇಸು ಸ್ವಾಮಿ ಮಕ್ಕಳ? ಒಬ್ಬ ಅನ್ಯನು ನಿನ್ನ ವಿಷಯದಲ್ಲಿ ಇಂಥ ಒಂದು ಕೆಟ್ಟ ಸಾಕ್ಷಿ ಕೇಳಬಾರದು, ಹೇಳಬಾರದು. ಆತ್ಮೀಯ ದೇವಜನರೇ, ನಿನ್ನ ಆತ್ಮ ದೇವರ ದೀಪವಾಗಿದೆ. ಪ್ರಿಯ ತಾಯಿ, ಸಹೋದರ, ಅಣ್ಣ, ತಂಗಿ, ನಿನ್ನ ಆತ್ಮ ದೇವರ ದೀಪವಾಗಿದೆ. ಆ ದೀಪ ದೇವರಿಗಾಗಿ ಉರಿಯೋದಕ್ಕೆ ಬಿಡು. ದೇವರ ಆಸೆ ಏನು ಗೊತ್ತಾ? ನನ್ನ ಮಕ್ಕಳು ನನಗೋಸ್ಕರವಾಗಿ ಯಾವಾಗಲೂ ಉರಿತಾ ಇರಬೇಕು, ಉರಿತಾ ಇರಬೇಕು, ಉರಿತಾ ಇರಬೇಕು. ನನ್ನ ಮಕ್ಕಳು ನನ್ನನ್ನೇ ದೃಷ್ಟಿಸುತ್ತಾ ಇರಬೇಕು. ಅದಕ್ಕೆ ಆತನು ಹೇಳುವಂಥ ಸಂಗತಿಯನ್ನು ಗೊತ್ತಾ? ನಾನೇ ದಹಿಸುವ ಅಗ್ನಿಯಾಗಿದ್ದೇನೆ, ನಾನೇ ದಹಿಸುವ ಅಗ್ನಿಯಾಗಿದ್ದೇನೆ. ಕಡೆ ಕಾಲದಲ್ಲಿ ನನ್ನ ಸೇವಕರನ್ನು ನಾನು ಅಗ್ನಿ ಜ್ವಾಲೆಯನ್ನಾಗಿ ಮಾರ್ಪಡಿಸುತ್ತೇನೆ ಎಂಬುದ. ಆತ್ಮೀಯ ದೇವಜನರೇ, ನೀನು ಯಾರಿಗಾಗಿ ಉರಿತಾ ಇದೆಯಾ? ಲೋಕಕ್ಕಾಗಿ, ಸ್ನೇಹಿತರಿಗಾಗಿ, ನಿನ್ನ ಬಂಧುಗಳಿಗಾಗಿ? ಇವತ್ತು ನಿನ್ನ ಮನೆಯಲ್ಲಿ ಪ್ರಾರ್ಥನೆ ಇಲ್ಲ, ನಿನ್ನ ಮನೆಯಲ್ಲಿ ಸ್ತೋತ್ರ ಇಲ್ಲ, ನಿನ್ನ ಮನೆಯಲ್ಲಿ ನಿನ್ನ ಸಂಬಂಧಿಕರ ವಿಷಯಗಳು ನಡೀತಾ ಇದೆ, ನಿನ್ನ ಮನೆಯಲ್ಲಿ ಅವರಿವರ ಯೋಚನೆ ಮಾಡ್ತಾ ಇದೆಯಾ? ಯಾವಾಗಾದರೂ ಒಂದು ದಿನ ಕೂತ್ಕೊಂಡು ನೀನು ಯೋಚನೆ ಮಾಡಿದೆ, ಅಪ್ಪ ನನ್ನನ್ನು ಇಷ್ಟು ಪ್ರೀತಿ ಮಾಡಿದೆ, ಇಷ್ಟು ರಕ್ಷಿಸಿದೆ, ಇಷ್ಟು ಕರುಣೆ ತೋರಿಸಿದೆ, ನಿನ್ನ ಬಗ್ಗೆ ನಾನು ಮಾತಾಡಲಿಲ್ಲ, ನಾನು ಕ್ಷಮಿಸು ದೇವ್ರೆ, ನಾನು ಮಾಡಿದ ತಪ್ಪುಗಳನ್ನು ಕ್ಷಮಿಸು. ನಾನು ನಿನ್ನನ್ನು ಹುಡುಕುವುದಾದರೆ ನೀನು ನನ್ನ ಕುಟುಂಬವನ್ನು ರಕ್ಷಿಸ್ತಿ. ನಾನು ನಿನ್ನನ್ನು ಪ್ರೀತಿಸುವುದಾದರೆ ನನ್ನ ಸಂಬಂಧಿಕರನ್ನು ನೀನು ರಕ್ಷಿಸ್ತಿ. ನಾನು ನಿನ್ನ ಸನ್ನಿಧಿ ಸೇವೆ ಮಾಡುವುದಾದರೆ ನನ್ನ ಕುಲದವರೆಗೂ ನೀನು ಆಶೀರ್ವಾದ ಮಾಡ್ತೀಯ ರಾಜ. 1000 ತಲೆವರೆಗೂ ನೀನು ಆಶೀರ್ವಾದ ಮಾಡುವ ದೇವರು ನೀನಾಗಿದೆ ಎಂಬುದಾಗಿ ನೀನು ಯಾವತ್ತಾದರೂ ಯೋಚನೆ ಮಾಡಿದೆಯಾ? ಪ್ರಿಯ ತಾಯಿ, ಸಹೋದರ, ಸಹೋದರಿ, ಒಂದು ವೇಳೆ ದೇವರ ವಾಕ್ಯ ಬಲವಾಗಿ ನಿನ್ನ ಒಳಗಡೆ ನಾಡ್ತಾ ಇರೋದಾದರೆ ದೇವರ ಹತ್ರ ಕ್ಷಮಾಪಣೆ ಕೇಳು, ಕಣ್ಣೀರಿಡು, ಪ್ರಾರ್ಥನೆ ಮಾಡು. ದೇವ, ನಾನು ಮಾಡಿದ ತಪ್ಪುಗಳು ನಿನ್ನ ಕಣ್ಣೆದುರಿನಲ್ಲಿ ಇದೆ, ನಾನು ಸೋತು ಹೋಗಿದ್ದೇನೆ, ನಾನು ಪ್ರಾರ್ಥನೆ ಮಾಡೋಕ್ಕಾಗಲ್ಲ, ಬೈಬಲ್ ಓದೋಕ್ಕಾಗಲ್ಲ, ಉಪವಾಸ ಪ್ರಾರ್ಥನೆ ಮಾಡೋಕ್ಕಾಗಲ್ಲ. ದೇವಾ ಕರ್ತನೆ ಸ್ವಾಮಿ, ನಾನು ಹೆಚ್ಚೆಚ್ಚು ನಿನ್ನ ಹಾಡುಗಳನ್ನು ಕೇಳೋಕ್ಕಾಗಲ್ಲ, ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋಕ್ಕಾಗಲ್ಲ, ನಾನು ಕ್ಷಮಿಸಿ ಎಂಬುದಾಗಿ ಗೋಳಾಡು, ಕೇಳು. ಸತ್ತಂತ ನಿನ್ನ ಆತ್ಮಿಕತೆ ಬದುಕನ್ನು ದೇವರು ಪುನಃ ಸ್ಥಾಪಿಸ್ತಾನೆ. ನಿನ್ನ ಮೂಲಕವಾಗಿ ಅನೇಕರಿಗೆ ಆಧರಣೆ ಉಂಟಾಗುತ್ತದೆ, ನಿನ್ನ ಮೂಲಕವಾಗಿ ಅನೇಕರು ಮತ್ತೆ ತಿರುಗಿ ಬರ್ತಾರೆ. ನೀನು ಮೊದಲು ಇದ್ದಂಥ ಆ ಪ್ರೀತಿಯನ್ನ ಮತ್ತೆ ದೇವರೇ ಚಿಗುರುವ ಹಾಗೆ ನನ್ನನ್ನು ಬಲಪಡಿಸಪ್ಪ. ಬಾಡಿ ಹೋದ ನನ್ನ ಆತ್ಮಿಕತೆ ಜೀವಿತವನ್ನು ಚಿಗುರಿಸು ಎಂಬುದಾಗಿ. ಸ್ತೋತ್ರ ರಾಜ, ಸ್ತೋತ್ರ ರಾಜ. ಕೈಗಳನ್ನು ಮೇಲಕ್ಕೆ ಎತ್ತಿ ನಾವು ಹೇಳೋಣ,
ಬಲಹೀನ ಭಾಗವನೆಲ್ಲ ನಿನ್ನ ಬಲದಿಂದ ತುಂಬಿಸಯ್ಯ. ಬಲಹೀನ ಶರೀರವೆಲ್ಲ ನಿನ್ನ ಆತ್ಮನಿಂದ ತುಂಬಿಸಯ್ಯ. ಶಿವನದೇ ನನ್ನ ಹೃದಯದೇ ಹಾದು ಹೋಗಲಯ್ಯ. ಶಿವನದೇ ನನ್ನ ಸಭೆಯಲ್ಲಿ ಹಾದು ಹೋಗಲಯ್ಯ. ಆತ್ಮನದಿಯೇ ನನ್ನ ಮನೆಯಲ್ಲಿ ಹಾದು ಹೋಗಲಯ್ಯ. ಯಾವಾಗಲೂ ಎರಡು ಮನಸ್ಸುಳ್ಳವರಾಗಿರಬೇಡ್ರಿ ತಾಯಂದರೆ, ಸಹೋದರ ಸಹೋದರಿಯರೇ. ನಾವು ಬದುಕಿದರೂ ಕರ್ತನಿಗಾಗಿ, ಸತ್ತರೂ ಕರ್ತನಿಗಾಗಿ. ಒಂದು ದೃಢ ಸಂಕಲ್ಪವನ್ನ ಮಾಡಿಕೊಳ್ಳ್ರಿ. ನಿಮಗೆ ಕೊಡಲ್ಪಟ್ಟದ ಅಭಿಷೇಕವನ್ನ ಕಳ್ಳಕೊಳ್ಬೇಡ್ರಿ. ನಿಮಗೆ ಕೊಡಲ್ಪಟ್ಟಂತ ಪ್ರವಾದನೆ ವರಗಳನ್ನ, ನಿಮಗೆ ಕೊಡಲ್ಪಟ್ಟಂತ ಅನ್ಯ ಭಾಷೆ ವರಗಳನ್ನ, ಶುಭವಾರ್ತೆ ಸಾರುವ ವರಗಳನ್ನ, ಆರಾಧಿಸುವಂತ ವರಗಳನ್ನ ಕಳ್ಕೊಳ್ಬೇಡ್ರಿ. ಯಾರು ನಾನು ದೊಡ್ಡವನೆಂಬುದಾಗಿ ಹೇಳಬೇಡ್ರಿ. ನಾನು ಉನ್ನತ ಸ್ಥಾನದಲ್ಲಿದ್ದೇನೆ ಎಂಬುದಾಗಿ, ನನ್ನನ್ನು ಯಾರು ಇಳಿಸೋದಕ್ಕಾಗಲ್ಲ ಎಂಬುದಾಗಿ ಯಾರು ಯೋಚನೆ ಮಾಡಬೇಡಿ. ಯೇಸುವಿನ ನಾಮದಲ್ಲಿ ದೀನತೆಯಿಂದ ದೀನತೆಗೆ, ತಗ್ಗಿಸುವಿಕೆಯಿಂದ ತಗ್ಗಿಸುವಿಕೆಗೆ ದೇವರ ಸಮ್ಮುಖದಲ್ಲಿ ನಾವು ಕೂತು ಈ ರೀತಿಯಾಗಿ ಪ್ರಾರ್ಥನೆ ಮಾಡೋಣ. ಅಪ್ಪ, ಬದುಕುವುದಾದ್ರೆ ನಾನು ನಿನಗಾಗಿ ಬದುಕುತ್ತೇನೆ, ಸಾಯುವುದಾದ್ರೆ ನಿನಗಾಗಿ ಸಾಯುತ್ತೇನೆ. ನನ್ನ ಕೊಸ್ನೆ ಉಸಿರಿರುವ ತನಕ ಅಪ್ಪ ನಿನಗೆ ಸಾಕ್ಷಿಯ ಮಗನಾಗಿ, ಸಾಕ್ಷಿಯ ಮಗಳಾಗಿ ನಾನು ಬದುಕುತ್ತೇನೆ. ನನಗೆ ಸಹಾಯ ಮಾಡು ದೇವರೇ. ಕರ್ತನೆ, ರೊಟ್ಟಿ ಮುರಿಯುತ್ತಿರುವಂತಹ ಈ ಸಂದರ್ಭದಲ್ಲಿ ದೇವಾದಿ ದೇವನೇ ಕರ್ತನ, ನಿನ್ನ ಮಹಿಮೆಯ ಕರಗಳು ಸ್ವಾಮಿ ನಮ್ಮನ್ನು ಸ್ಪರ್ಶಿಸಲಿ. ಅಂದು ಅಪೊಸ್ತಲ ಪೌಲನು ವಾರದ ಮೊದಲನೇ ದಿನ ದೇವರೇ ನಿನ್ನ ಸನ್ನಿಧಾನದಲ್ಲಿ ರೊಟ್ಟಿ ಮುರಿಯುತ್ತಿರುವಂತಹ ಸಂದರ್ಭದಲ್ಲಿ ದೇವರೇ ಕರ್ತನೆ, ಎಲ್ಲರೂ ಸಹ ಮೊದಲು ಬಂದು ಕೂತ್ಕೊಂಡಿದ್ರು. ಆದರೆ ಯುತ್ತಿಕನು ಮಾತ್ರ ಕೊನೆಯದಾಗಿ ಬಂದ. ಆದರೆ ಅವನ ಜೀವನದಲ್ಲಿ ಸತ್ತು ಹೋಗಬೇಕಾಗಿದ್ದಂಥ ಅಲಕ್ಷ್ಯಗಾರನಾಗಿ ದೇವರೇ ಗಾಢ ನಿದ್ರೆಯಲ್ಲಿ ಮುಳುಗಿದ ಸ್ವಾಮಿ. ಅವನ ಅಲಕ್ಷ್ಯತನವೇ, ಅವನಲ್ಲಿರುವಂಥ ಈಗೋತನವೇ ಹೀಗೆ ಮಾಡಿತೆಂಬುದಾಗಿ ನಾನು ನೆನೆಸುತ್ತೇನೆ. ಆದರೂ ಸದಾ ನೀನು ಕರುಣೆ ತೋರಿಸಿ ಬದುಕಿಸಿದ ದೇವರೇ, ಇವತ್ತು ನಾವು ಬದುಕಿದ್ದು ಸದಾ ನಿದ್ದೆ ಮಾಡುವವರ ಹಾಗೆ ನಾಟಕ ಮಾಡುತ್ತಿರುವಂತ ನಮ್ಮನ್ನ ಸ್ವಾಮಿ ಶುದ್ಧಪಡಿಸು, ಶುದ್ಧೀಕರಿಸು ದೇವರೇ. ಇನ್ನು ಮುಂದೆ ಎಚ್ಚರವಾಗಿದ್ದು ದೇವರೇ ಕರ್ತನೆ, ಬೀಳದಂತೆ ನಾವು ನೋಡಿಕೊಳ್ಳುವುದಕ್ಕೆ ನನ್ನ ಆತ್ಮನ ಬಲದಿಂದ ತುಂಬಿಸು ಅಪ್ಪ. ದೇವರೇ, ಈ ರೊಟ್ಟಿಯನ್ನ, ಈ ದ್ರಾಕ್ಷರಸವನ್ನ ನೀನು ಆಶೀರ್ವಾದ ಮಾಡಿಕೊಡು. ತಕ್ಕೊಂಡು ತಿನ್ನುವಂತ ನಮ್ಮೆಲ್ಲರಿಗೂ ಸದಾ ನಿನ್ನ ಆತ್ಮನ ಶಕ್ತಿ ದೇವರೇ, ನಿನ್ನ ವಾಕ್ಯದ ಬೆಳಕು ನಮ್ಮ ಆತ್ಮ ಯಾವಾಗಲೂ ನಿನಗಾಗಿ ಉರಿಯುತ್ತಾ ನಿಮ್ಮ ನಾಮವನ್ನು ಕೊಂಡಾಟ ಮಾಡುವಂತೆ ಈ ರೊಟ್ಟಿನ ದ್ರಾಕ್ಷರಸವನ್ನು ಆಶೀರ್ವಾದ ಮಾಡಿಕೊಡು. ಎಲ್ಲ ಮಹಿಮೆ ಮಹತ್ವ ನಿನಗೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ, ಪರಲೋಕದ ತಂದೆಯಾದ ದೇವರೇ.